ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಜೀವನದಲ್ಲಿ ಎದುರಿಸುವಂತಹ ಮಾನಸಿಕ ಒತ್ತಡ, ದೇಹದ ಅನಾರೋಗ್ಯ, ಸಂಬಂಧಗಳಲ್ಲಿ ಒಡಕು, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಮುಂತಾದ ಸಮಸ್ಯೆಗಳಿಗೆ ಸಪ್ತಚಕ್ರಗಳ ಸಮತೋಲನ ಹಾಗೂ ರೇಖಿ ಹೀಲಿಂಗ್ನಿಂದ ಪರಿಹರಿಸಿಕೊಳ್ಳಬಹುದು. ನಕ್ಷತ್ರ ನಾಡಿ ವತಿಯಿಂದ ಪಂಡಿತ್ ದಿನೇಶ್ ಗುರೂಜಿಯವರು ರೇಖಿ ಲೆವೆಲ್ 1 ಮತ್ತು ರೇಖಿ ಲೆವೆಲ್ 2 ಹೀಲಿಂಗ್ ಕ್ರಿಸ್ಟಲ್ ಮುಖಾಂತರ ಸಪ್ತಚಕ್ರಗಳ ಸಮತೋಲನ, ಮೆಡಿಟೇಷನ್ ಮಾಡುವ ವಿಧಾನ, ಸಪ್ತಚಕ್ರಗಳ ಸಮತೋಲನೆಗೆ ಎಸೆನ್ಷಿಯಲ್ ಆಯಿಲ್, ಹೌರ ಕ್ಲಿನ್ಸ್, ದೇಹದಲ್ಲಿನ ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಹರ್ಬಲ್ ಬಾತ್, ಆರೋಗ್ಯಕರ ಅಭ್ಯಾಸಗಳು ಮುಂತಾದ ಅತ್ಯುನ್ನತ ವಿಚಾರಗಳನ್ನು 4 ದಿನಗಳ ತರಗತಿಯಲ್ಲಿ ಇದೇ ತಿಂಗಳ ಏಪ್ರಿಲ್ 21ರಂದು ನಡೆಸಿಕೊಡಲಿದ್ದಾರೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ ಗುರುಜಿಯವರು. ಸುನೀತಾ ವಿಲಿಯಮ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ. 8 ದಿನಕ್ಕೆ ಅಂತ ಅವರು ಹೋಗಿದ್ದವರು 9 ತಿಂಗಳ ಬಳಿಕ ಮತ್ತೆ ಭೂಮಿಗೆ ಬಂದು ನಮ್ಮನ್ನೆಲ್ಲ ತಲುಪಿದ್ದಾರೆ. ಅದರ ಕುರಿತಾಗಿ ಒಂದಷ್ಟು ಚರ್ಚೆಗಳು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಇದರೊಟ್ಟಿಗೆ ನಿಮ್ಮ ಕರೆಗಳನ್ನು ಕೂಡ ಗುರುಜಿಯವರು ಸ್ವೀಕರಿಸ್ತಾರೆ. ನಿಮ್ಮ ಕರೆಗಳಿಗೆ ಅವರು ಸ್ಪಂದಿಸ್ತಾರೆ. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಜೊತೆಲಿ ಏನು ಅಂತ ಹೇಳಿದ್ರೆ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನೋವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇಡೀ ಜಗತ್ತೇ ಖುಷಿ ಪಡುವಂತಹ ಸಮಯ, ಹಾಗೆ ನಾವು ಭಾರತೀಯರು ಮತ್ತಷ್ಟು ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊಳ್ಳುವಂತಹ ಒಂದು ಸಮಯ. ಸುನೀತಾ ವಿಲಿಯಮ್ಸ್ ಅವರು 9 ತಿಂಗಳ ಬಳಿಕ ನಮ್ಮನ್ನು ಸೇರಿದ್ದಾರೆ, ಮತ್ತೆ ಭೂಮಿಗೆ ಅವರು ಹೇಳಿದ್ದಾರೆ. ಅದರ ಕುರಿತಾಗಿ ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರವನ್ನು ನಮಗೆ ತಿಳಿ ಹೇಳ್ತಾರೆ. ಗುರುಗಳೇ, ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಮೊಟ್ಟ ಮೊದಲಾಗಿ ಸಾಧನೆ ಮಾಡ್ತಕ್ಕಂಥದ್ದು ಸಾಧಕರು ಅನೇಕರಿದ್ದಾರೆ. ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡೋಕ್ಕೆ ಇರ್ತಕ್ಕಂಥವ್ರು ಭಾಳ ಕಮ್ಮಿ, ಭಾಳ ದುರ್ಲಭ. ಅಂಥದ್ರಲ್ಲಿ ಸುನೀತಾ ಅಂತ ಹೆಸರು ಹೇಳಿದ ತಕ್ಷಣವೇ ನಮಗೆ ಒಂದು ಗರ್ವ, ನಮ್ಮ ಹಿಂದೂ ಧರ್ಮದವರು ಅಂತ ಒಂದು ಪಕ್ಕದಲ್ಲಿರೋ ವಿಲಿಯಮ್ಸ್ ಬಿಟ್ಟಾಕಿ, ಅದು ಬಿಡ. ಸುನೀತಾ ಅಂದ ತಕ್ಷಣ ಓಕೆ 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 ಅಲ್ಲಿ ಎಲ್ಲೋ ರೂಟ್ಸ್, ನಮ್ಮದು ಭಾರತದ ರೂಟ್ಸ್ ಇದೆ, ಸನಾತನ ಧರ್ಮದ ರೂಟ್ಸ್ ಇದೆ ಅಂತ. ಅವರ ಜಾತಕದ ವಿಶ್ಲೇಷಣೆ ಮಾಡೋಣ ಇವತ್ತು. ಅದ್ರ ಜೊತೆಗೆ ನಂದು ಜಾತಕ ವಿಶ್ಲೇಷಣೆ ಆದಮೇಲೆ ಅವರೊಂದು ಹಿಂದೂ ಧರ್ಮದ ಬಗ್ಗೆ ಒಂದು ವಿಡಿಯೋ ಹೇಳಿದ್ದಾರೆ, ಅದು ಹಾಕೋಣ. ಹಿಂದೂ ಧರ್ಮದ ಬಗ್ಗೆ ಅವ್ರು ಹೇಗೆ ಗಣಪತಿ ಆರಾಧನೆ ಮಾಡ್ತಾರೆ, ಉಪನಿಷತ್ತುಗಳು ಓದಿದ್ದಾರೆ ನೋಡಿ. ಇವೆಲ್ಲ ನಾನು ಎಲ್ಲರಿಗೂ ಅಲ್ಲಿ ಹೋಗಿರೋದು ಗೊತ್ತು. ನಮ್ಮ ಸನಾತನ ಧರ್ಮದ ಬಗ್ಗೆ ತಿಳ್ಕೊಂಡಿರೋದು ಇಂಪಾರ್ಟೆಂಟ್ ಇದೆಯಲ್ಲ, ಅದು ಅವ್ರಿಗೆ ವಿಶೇಷ. ಹಾಗೆ ಇಲ್ಲಿ ನೀವು ಹೇಳಿದಂಗೆ 9 ದಿವಸಕ್ಕೆ ಹೋಗಿರ್ತಕ್ಕಂಥದ್ದು 9 ತಿಂಗಳಾಗೋಯ್ತು. ಅದು ಏನಕ್ಕೆ ಆಗಿರಬಹುದು ಅಂತ ಒಂದು ವಿಶ್ಲೇಷಣೆ ಮಾಡೋಣ. ಡಿಸ್ಪ್ಲೇ ಮಾಡ್ತೀನಿ ನೋಡಿ ಅವರ ಒಂದು
ಜಾತಕದ ಒಂದು ಡಿಸ್ಪ್ಲೇ ಮಾಡೋಣ. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅವ್ರು ಹುಟ್ಟಿರ್ತಕ್ಕಂಥದ್ದು 18 ಸೆಪ್ಟೆಂಬರ್. ಜಾತಕ ಡಿಸ್ಪ್ಲೇ. Indian food, you can never get enough of Indian food. I was so excited to come here to know that I would be eating Indian food, so I had to make sure I had samosas and space with me. Bhagavad Gita, and this last time I brought a small copy interpretation of Upanishad with me. I also brought, along with the Bhagavad Gita, the Odyssey, and I thought that was also quite appropriate to be in space and have those types of things to reflect and read on. I really appreciate my Indian heritage and was glad I could bring part of it with me to space. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರವನ್ನು ನಾವು ಸುನೀತಾ ವಿಲಿಯಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ವೀಕ್ಷಕರೇ, ಅವರು ಭಾರತೀಯ ಮೂಲದವರು. ಇದೊಂದು ಹೆಮ್ಮೆ ಮತ್ತು ಗರ್ವದ ವಿಚಾರ. ಹಾಗೆ ಸುನೀತಾ ವಿಲಿಯಮ್ಸ್ ಅವರು ಸನಾತನ ಧರ್ಮವನ್ನು ಈಗಲೂ ಕೂಡ ನಂಬ್ತಾರೆ, ಗಣಪತಿಯ ಆರಾಧನೆಯನ್ನು ಮಾಡ್ತಾರೆ. ಸೊ ಹಿಂದೂ ಧರ್ಮದ ಬಗ್ಗೆ ಅವರಿಗಿರುವಂತಹ ಕಾಳಜಿ ಮತ್ತು ಅವರಿಗಿರುವಂತಹ ನಾಲೆಡ್ಜ್ ಎಂಥದ್ದು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಗುರುಗಳ ಇದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಖಂಡಿತ. ಅವ್ರು ಹುಟ್ಟಿರ್ತಕ್ಕಂಥದ್ದು 18 ಸೆಪ್ಟೆಂಬರ್ 1965. ಇಲ್ಲಿ ನಾವು ಕುಂಡಲಿ ನೋಡ್ಬೋದು, ಪಕ್ಕದಲ್ಲೇ ಹಾಕಿದ್ದೀನಿ. ಭಾಳ ವಿಶೇಷ ಏನು ಅಂತಂದರೆ, ಇಲ್ಲಿ ಲಗ್ನನ ನಾನು 12 ಗಂಟೆ ತೊಗೊಂಡಿದ್ದೀನಿ ಅಂದಾಜು, ಯಾಕೆಂದರೆ ಟೈಮ್ ಸಿಕ್ಕಿಲ್ಲ. ಹುಟ್ಟಿರ್ತಕ್ಕಂಥ ಡೇಟ್ ಸಿಕ್ಕಿದೆ. ಆ ಡೇಟ್ ಸಿಕ್ಕಿರ್ತಕ್ಕಂಥ ವಿಚಾರದಲ್ಲಿ ನಾವು ಗ್ರಹಗಳು ಹೇಗೆ ಪ್ರಚೋದನೆ ಮಾಡ್ತವೆ ಅನ್ನೋದಕ್ಕೆ ವಿಚಾರ ಅಷ್ಟೇ. ಅವ್ರ ಜಾತಕ ಮುಂಚೆನೇ ಕೊಟ್ಟಿದ್ರೆ ನಾನು ಗಗನಯಾತ್ರೆ ಮಾಡಿಬಿಡ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ಮನುಷ್ಯನಿಗೆ ಗ್ರಹಗಳು ಸಾಧನೆಗೆ ಡ್ರೈವ್ ಮಾಡುತ್ತೆ ಅಂತ ನೋಡ್ತೀವಿ. ಅದು ಸಾಧನೆ ಬರೀ ಸ್ಪೇಸ್ ಬಗ್ಗೆನೇ ಅಲ್ಲದೇ ಇದ್ದರೂ ಹೊಸ ಆವಿಷ್ಕಾರ ಇರ್ಬೋದು, ಹೊಸ ಇನ್ವೆನ್ಷನ್ಸ್ಗೂ ಆಗ್ಬೋದು. ಆದರೆ ಇಲ್ಲಿ ಮಾಡಿರ್ತಕ್ಕಂಥದ್ದು ವಿಶೇಷ ಸಾಧನೆ. ಅದಕ್ಕೆ ಎಲ್ಲ ಇರೋದೇ 9 ಗ್ರಹ ಒಬ್ರೊಬ್ಬರನ್ನು ಡ್ರೈವ್ ಮಾಡುತ್ತೆ. ಅವರ ಪೂರ್ವ ಪುಣ್ಯ ಲೈಮ್ ಲೈಟಿಗೆ ಬರ್ಸುತ್ತೆ. ಪೂರ್ವ ಪುಣ್ಯ ಯಾರೂ ನೋಡೋಕ್ಕಾಗೋದಿಲ್ಲ. ಅದು ಭಾಳ ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆರಿದ್ರಾ ನಕ್ಷತ್ರದಲ್ಲಿ ಹುಟ್ಟಿರೋದು, ಮಿಥುನ ರಾಶಿ. ಅಲ್ಲಿ ಗುರುವಿನ ಕಾಂಬಿನೇಷನ್ ಬಂದಾಗ ಮೊದಲು ಅಲ್ಲಿ ಗಜಕೇಸರಿ ಯೋಗ ಫಾರ್ಮ್ ಆಗುತ್ತೆ. ಗಜಕೇಸರಿ ಯೋಗ ಯಾವಾಗ ಚಂದ್ರ ಮತ್ತು ಗುರು ಗಜಕೇಸರಿ ಯೋಗ ಬರುತ್ತೋ ಅದು ಕೆಲವೊಂದು ಪ್ಲೇಸ್ಮೆಂಟಲ್ಲಿ ಇರಬೇಕು. ಕೇಂದ್ರ, ತ್ರಿಕೋಣ ಆ ರೀತಿ ಇದ್ದಾಗ ಬಲ ಬರುತ್ತೆ. ಅದಕ್ಕೆ ಎಲ್ಲ ಗಜಕೇಸರಿ ಯೋಗವರೆಗೂ ಬಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಗಜಕೇಸರಿ ಯೋಗ ಇದ್ದಿದ್ದ ತಕ್ಷಣವೇ ನಮಗೆ ದುಡ್ಡು ಬರುತ್ತೆ, ಕಾಸು ಬರುತ್ತೆ ಅನ್ನಲ್ಲ. ಸಾಧನೆಗೆ ಇರ್ತಕ್ಕಂಥ ಕಾಂಬಿನೇಷನ್ನೇ ಗಜಕೇಸರಿ ಯೋಗ. ಕಷ್ಟಗಳಿಗೆ ಇರ್ತಕ್ಕಂಥ ಯೋಗನೇ ಹೈಯೆಸ್ಟ್ ಯೋಗ. ಕಷ್ಟ ಸಖತ್ ಕೊಟ್ಟು ಅವಾರ್ಡ್ ಕೊಡುತ್ತೆ, ಸಿಕ್ಕಾಪಟ್ಟೆ ಸಾಧನೆ ಮಾಡಿಸುತ್ತೆ, ಅವಮಾನಗಳು ಕೊಡುತ್ತೆ. ಅವರ ಜೀವನದಲ್ಲಿ ಸಾಕಷ್ಟು ನೋವುಗಳು ತಿಂದಿರ್ತಾರೆ. ಯಾಕಂದರೆ ಗಜಕೇಸರಿ ಯೋಗ ಯಾರ್ಯಾರಿಗಿರುತ್ತೋ ಸಿಕ್ಕಾಪಟ್ಟೆ ಅವಮಾನಗಳು ಸಂಬಂಧಿಕರಲ್ಲಿ, ಸ್ನೇಹಿತರಲ್ಲಾಗಿರುತ್ತೆ. ಆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಕಾಂಬಿನೇಷನಲ್ಲಿ ಗಜಕೇಸರಿ ಯೋಗ ಫಾರ್ಮ್ ಆಗಿದೆ. ಆರಿದ್ರಾ ನಕ್ಷತ್ರ ಅಂದರೆ ಅವ್ರಿಗೂ ಮೊದಲು ಹುಟ್ಟಿದಾಗ ಬಂದಿರತಕ್ಕಂಥದ್ದು ರಾಹು ಆದಮೇಲೆ ಅವರಿಗೆ ಗುರುವಿನ ದಶ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅಂದಾಜಿಗೆ ನಾವು ನೋಡಿದಾಗ 67ವರೆಗೂ ರಾಹು, 1983ವರೆಗೂ ಕೂಡ ಅಲ್ಲಿ ಗುರುದಶನ ನಾವು ನೋಡ್ಬೋದು. ಆ ಗುರುದಶ ಆದ ನಂತರ ಶನಿ ದಶ ಬರುತ್ತೆ. ಇಲ್ಲಿ ಶನಿಯ ಕಾಂಬಿನೇಷನ್ ಬರುತ್ತೆ. ಶನಿ ಕುಂಭರಾಶಿಲಿರ್ತಕ್ಕಂಥದ್ದು. ಕುಂಭರಾಶಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಶನಿ ಕುಂಭರಾಶಿಲೇ ಇರ್ತಕ್ಕಂಥದ್ದು. ಮಾರ್ಚ್ 29ಕ್ಕೆ ಮೀನರಾಶಿಗೆ ಮೂವ್ ಆಗ್ತಾನೆ. ಇಲ್ಲಿ ಜನ್ಮ ಶನಿ ಅಂತ ನಾವು ಕರಿತೀವಿ. ಶನಿ ಎಲ್ಲಿದ್ದಾನೋ ಅದ್ರ ಮೇಲೇ ಶನಿ ಹಾದು ಹೋಗ್ತಾ ಇದ್ದಾನೆ ಎಂಡಿಂಗಲ್ಲಿ. ಇನ್ನೇನು 29 ಆದಮೇಲೆ ಆ ಶನಿ ಮೂವ್ ಆಗಿಬಿಡ್ತಾನೆ ಇದಕ್ಕೆ, ಮೀನರಾಶಿಗೆ. ಆ ಶನಿ ಇರ್ತಕ್ಕಂಥದ್ದು ಕುಂಭರಾಶಿ. ನಾನು ಲಗ್ನದಿಂದ ವಿಶ್ಲೇಷಣೆ ಮಾಡ್ತಾ ಇಲ್ಲ, ಯಾಕಂದರೆ ಲಗ್ನ ಸ್ವಲ್ಪ ಬೆಳಿಗ್ಗೆ ಹುಟ್ಟಿದಾರೋ, ಮಧ್ಯಾಹ್ನ ಹುಟ್ಟಿದಾರೋ ಅಥವಾ ಸಾಯಂಕಾಲ ಹುಟ್ಟಿದಾರೋ ಗೊತ್ತಿಲ್ಲ. ನನ್ನ ಒಂದು ಆಲೋಚನೆ ಮೇಲೆ ಅಂದಾಜಿಗೆ 12 ಗಂಟೆ ಹಾಕ್ಕೊಂಡಿದ್ದೀನಿ. ಮಧ್ಯಾಹ್ನ 12 ಗಂಟೆ ಹಾಕ್ಕೊಂಡಾಗ ಆ ಒಂದು ಹುಟ್ಟಿರ್ತಕ್ಕಂಥ ಊರು ಬಂದ್ಬಿಟ್ಟು ಓಹಿಯೋಲ್ಲಿ ಹುಟ್ಟಿರ್ತಕ್ಕಂಥದ್ದು. ಯೂಕ್ಲಿಡ್ ಅನ್ನೋ ಪ್ಲೇಸು ಓಹಿಯೋಲ್ಲಿ ಹುಟ್ಟಿರೋದು. ಅವರ ತಂದೆ ದೀಪಕ್ ಪಾಂಡ್ಯ ಅಂತ ಗುಜರಾತ್ನ ಮೂಲದವರು. ಭಾರತದಿಂದ ವಲಸೆ ಹೋಗಿ ಅಲ್ಲಿ ಇರ್ತಕ್ಕಂಥ ಲೋಕಲಲ್ಲಿರ್ತಕ್ಕಂಥ ಒಬ್ಬರು ಮಹಿಳೆಯ ಜೊತೆ ಮದುವೆಯಾಗಿ ಸುನೀತಾ ವಿಲಿಯಮ್ಸ್ ಅಂತ ಬಂದಿರತಕ್ಕಂಥದ್ದು. ಭಾಳ ಖುಷಿ ಏನು ಅಂತಂದರೆ ಅವರ ತಂದೆ ಅವರ ಮಗಳಿಗೆ ಆ ಹಿಂದೂ ಧರ್ಮದ ಹೆಸರಿಟ್ಟಿರ್ತಕ್ಕಂಥದ್ದು ವಿಶೇಷ. ಹಾಗೆ ಯಾರೇ ಒಬ್ಬರು ಯಾವುದೇ ಧರ್ಮದಲ್ಲಿರಲಿ
ಧರ್ಮನಿಷ್ಠೆ ಅನ್ನೋದು ಒಂದು ಬರ್ತಕ್ಕಂಥದ್ದು ಗಜಕೇಸರಿ ಯೋಗದಿಂದ ಬರುತ್ತೆ. ಅದೊಂದು ದೈವಬಲ ಅಂತ ಬರುತ್ತೆ. ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು ಅಲ್ಲಿ ವಿಶೇಷ. ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದರೆ, ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಕೇತು ಬಹಳ ಇಂಪಾರ್ಟೆಂಟ್ ಕಾರಕ. ರಿಸರ್ಚ್ಗೆ, ಸ್ಪೇಸು, ಅನ್ನೋನ್ ಅಂತ ಕರಿತೀವಿ, ಗೊತ್ತಿಲ್ಲದೆ ಇರತಕ್ಕಂಥದ್ದು ಅಂತ ಕರಿತೀವಿ. ವಿಚ್ ಈಸ್ ಅನ್ನೋನ್, ವಿಚ್ ಈಸ್ ನಥಿಂಗ್ ಟು ಬಿ ನೋನ್. ಈಗ ಫಾರ್ ಎಕ್ಸಾಂಪಲ್ ತುಂಬ ಜನ ಈ ಸಮುದ್ರದ ಆಳಕ್ಕೆ ಹೋಗಿ ಅಲ್ಲಿ ಕೆಲವೆಲ್ಲ ಮುತ್ತುರತ್ನಗಳೆಲ್ಲ ಹುಡುಕ್ತಾರೆ, ಕೆಲವು ಡಿಫ್ರೆಂಟ್ ಸ್ಪೀಸೀಸ್ನ, ಡಿಫ್ರೆಂಟ್ ಮೀನುಗಳನ್ನ ಹುಡುಕ್ತಾರೆ, ತಿಮಿಂಗಲಗಳನ್ನ ಹುಡುಕ್ತಾರೆ. ಅವ್ರಿಗೂ ಕೂಡ ಕೇತುಕಾರಕ. ಯಾರ್ಯಾರು ರಿಸರ್ಚಲ್ಲಿ ಇರ್ತಾರೆ ಅವ್ರಿಗೆ ಕೇತು ಸ್ಟ್ರಾಂಗ್ ಆಗಿರುತ್ತೆ. ಕೇತು ಅದನ್ನು ಡ್ರೈವ್ ಮಾಡುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಅದು ಕೇತು ಡ್ರೈವ್ ಮಾಡುತ್ತೆ. ಶನಿ ಜೊತೆಗೆ ಅದು ಕೇತು ಡ್ರೈವ್ ಮಾಡುತ್ತೆ. ಹಾಗೆ ಭಾಳಷ್ಟು ಜನ ಯಾರ್ಯಾರು ಈ ಸ್ಪೇಸ್ ವಿಚಾರದಲ್ಲಿ ಮತ್ತು ಆಸ್ಟ್ರಾನಮಿ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಹೋಗಿ ನೋಡಬೇಕು ಅಂದರೆ ಅಲ್ಲಿ ಕೇತು ಕಾರಕ. ಯಾಕೆ ಅಂದರೆ ತಲೆಗೆ ಕಾರಕ ರಾಹು, ಮುಡಿ ಅಂದರೆ ತಲೆ ಬಿಟ್ಬಿಟ್ಟು ಕತ್ತಿಂದ ಇದಕ್ಕೆ ಅದಕ್ಕೆ ಗೊತ್ತೇ ಇಲ್ಲ, ಏನು ಅಂತ ಗೊತ್ತೇ ಇಲ್ಲದಕ್ಕೆ ಕಾರಕ ಕೇತು ಅಂತ ಕೊಟ್ಟಿದ್ದಾರೆ. ಭಾಳ ವಿಶೇಷ ಏನು ಅಂತ ನಾನು ಕ್ಯಾಲ್ಕುಲೇಷನ್ ಮಾಡಿದಾಗ ಅವ್ರಿಗೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು, ಹೆಚ್ಚು ಕಮ್ಮಿ 2019ರಿಂದ 2026 ಅವ್ರಿಗೆ ಕೇತು ದಶ ನಡೀತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. 2019 ಆದಮೇಲೆ 2026 ಕೇತು ದಶ. ಅದರಲ್ಲಿ ನಾನು ಸ್ವಲ್ಪ ನೋಡಿದಾಗ ಶನಿಯ ಭುಕ್ತಿ ನಡೀತಾ ಇದೆ. ಕೇತು ಮತ್ತು ಶನಿ ಹೂ ಇಸ್ ದಿ ಕಾರಕ ಫಾರ್ ಜೈಗ್ಯಾಂಟಿಕ್ಸ್ ಅಚೀವ್ಮೆಂಟ್ ಅಂತ ಕರಿತೀವಿ. ಜೈಗ್ಯಾಂಟಿಕ್ ಅಚೀವ್ಮೆಂಟ್ಸ್ ಎಲ್ಲ ಕೇತು ಮತ್ತು ಶನಿ ಕಾರಕ ಆಗ್ತಾನೆ. ಯಾವುದೇ ಅಚೀವ್ಮೆಂಟು ನಮ್ಮ ಕಾಂಪೌಂಡ್ರ್ ಹೇಳ್ದಂಗೆ ಗುರುವಿಂದ ಒಳ್ಳೆಯದಾಗುತ್ತೆ, ಶುಕ್ರದಿಂದ ಒಳ್ಳೆಯದಾಗುತ್ತೆ, ಅವೆಲ್ಲ ಸುಳ್ಳು. ರಿಯಲ್ ಅಸ್ಟ್ರಾಲಜಿ ಇಸ್ ಡಿಫರೆಂಟ್. ರಿಯಲ್ ಅಸ್ಟ್ರಾಲಜಿ ನಾವು ಟಾಪ್ ಲೆವೆಲ್ ಹೋಗಬೇಕು ಅಂದರೆ ಕೆಲವು ಟಫ್ ಗ್ರಹಗಳು ನಮ್ಮನ್ನು ಮೇಲಕ್ಕೆ ತೊಗೊಂಡೋಗುತ್ತೆ. ಈ ಗುರು ಶುಕ್ರ ಎಲ್ಲ ಲಾಟ್ಪುಟ್ ಗ್ರಹಗಳು. ಆ್ಯಕ್ಚುಲಿ ಅವರೆಲ್ಲ ಅಂಥ ಏನು ಸ್ಟ್ರಾಂಗ್ ಗ್ರಹಗಳಲ್ಲ. ಅವರೆಲ್ಲ ಏನು ಗೊತ್ತಾ, ತಿಂದ್ಯಾ ಉಂಡ್ಯಾ ಮಲಗ್ದ್ಯಾ ಅಷ್ಟೇ, ಅಷ್ಟೇ ಗ್ರಹಗಳವೆಲ್ಲ. ಅಂಥದ್ದನ್ನು ಸಾಮಾನ್ಯ ಜನಕ್ಕೆ ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ನಾವು ನೆಮ್ಮದಿಯಾಗಿರ್ಬೇಕು ರೀ, ಸೋಂಬೇರಿತನ ಇರಬೇಕು, ನಮಗೆ ಸಾಧನೆ ಬೇಡ ರೀ. ಕಠಿಣ ಪರಿಶ್ರಮ ರಾಹು ಕೊಡ್ತಾನೆ, ಕಠಿಣ ಪರಿಶ್ರಮ ಮಂಗಳ ಕೊಡ್ತಾನೆ, ಕಠಿಣ ಪರಿಶ್ರಮ ಕೇತು ಕೊಡ್ತಾನೆ, ಕಠಿಣ ಪರಿಶ್ರಮ ಶನಿ ಕೊಡ್ತಾನೆ. ಆ ಶನಿಯ ಕೇತು ಮತ್ತು ಶನಿಯ ಒಂದು ಕಾಂಬಿನೇಷನಲ್ಲಿ ಅವ್ರಿಗೆ ನೇಮ್ ಆ್ಯಂಡ್ ಫೇಮ್, ಭಾಳ ಅದ್ಭುತವಾಗಿರ್ತಕ್ಕಂಥ ನೇಮ್ ಆ್ಯಂಡ್ ಫೇಮ್ ಬಂತು. ಇತ್ತೀಚೆಗೆ ಈಗ 2025 ಅಂತಂದರೆ ಇವಾಗ ಸದ್ಯಕ್ಕೆ ಮಾರ್ಚ್ 16 ಆದಮೇಲೆ ಕೇತು ಬಂದಿರತಕ್ಕಂಥದ್ದು. 16 ಆದಮೇಲೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ ಅವ್ರಿಗೆ ಕೇತು ಅಂತರ್ಭುಕ್ತಿನೇ ನಡೀತಾ ಇತ್ತು. ಕೇತು ದಶ, ಶನಿ ಭುಕ್ತಿ, ಕೇತು ಅಂತರ್ಭುಕ್ತಿ ನಡೀತಾ ಇತ್ತು. ಇಲ್ಲಿ ನಾನು ಎಲ್ಲೆಲ್ಲಿ ಕೂತಿದ್ರು ಅಂತ ವಿಶ್ಲೇಷಣೆ ಮಾಡೋದು ಸ್ವಲ್ಪ ಕಷ್ಟ. ಟೈಮ್ ಸಿಕ್ಕಿದ್ರೆ ಇನ್ನೂ ಡೀಟೇಲಾಗಿ ವಿಶ್ಲೇಷಣೆ ಮಾಡ್ಬೋದು. ಜ್ಯೋತಿಷ್ಯ ಒಬ್ಬ ಮನುಷ್ಯ ಸಾಧನೆ ಮಾಡಾದ್ಮೇಲೆ ನಾವು ಹೇಳ್ತೀವಿ, ಹೌದು ಒಪ್ಕೊಳ್ತೀನಿ, ಕರೆಕ್ಟು. ಸಾಧನೆಗೆ ಮುಂಚೆ ಒಂದು ವಿಚಾರ ಹೇಳ್ಬೋದು, ಇವ್ರು ಏನಾದರೂ ಒಂದು ಸಾಧನೆ ಮಾಡ್ತಾರೆ ಅಂತ ಹೇಳ್ಬೋದು, ಇವ್ರು ಏನಾದರೂ ಒಂದು ಹೊಸ ಆವಿಷ್ಕಾರ ತರ್ತಾರೆ ಅಂತ ಹೇಳ್ಬೋದು. ಬಟ್ ಇಂಥದ್ದೇ ತರ್ತಾರೆ ಅನ್ನೋಕ್ಕೆ ನಾವು ಹುಲುಮಾನವರು ಅಷ್ಟು ಶಕ್ತಿ ಇಲ್ಲ. ವಿ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಪವರ್. ಬಟ್ ಆ ಗ್ರಹಗಳ ವಿಸ್ಮಯವನ್ನು ನಾವು ನೋಡ್ಬೋದು. ಆಧ್ಯಾತ್ಮಿಕ ಚಿಂತನೆ, ಈಗ ಅವರು ದೇವ್ರ ಬಗ್ಗೆ ಉಪನಿಷತ್ ಬಗ್ಗೆ ಮಾತಾಡೋದು, ಬೇಕಾದ್ರೆ ಆ ವಿಡಿಯೋ ಮತ್ತೆ ಹಾಕೋಣ, ನಂದು ಇದು ವಿಚಾರ ಬಿಟ್ಟಾದ್ಮೇಲೆ ಆ ವಿಡಿಯೋ ಮತ್ತೆ ಹಾಕೋಣ. ಅದರಲ್ಲಿ ಕ್ಲೀನಾಗಿ ಸ್ಪಷ್ಟವಾಗಿ ವರ್ಡಿಂಗ್ಸ್ ಕೊಟ್ಟಿದ್ದಾರೆ. ನಾನು ಗಣೇಶನ ಆರಾಧಕರು, ಕೇತು ಬಂದಿದೆ ನೋಡಿ, ಎಷ್ಟು ಲಿಂಕ್ ಆಗಿದೆ. ಕೇತುಗೆ ಗಣಪತಿಯೇ ಮೂಲ. ಕೇತು, ಈಗ ಕೇತು ಏನಾರಾಗಿದ್ರೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ ವಿಘ್ನೇಶ್ವರನ ಆರಾಧನೆ ಮಾಡು ಅಂತ. ಎಂಥ ಸಾಧನೆ ಮಾಡಿದ್ರೂ ಕೂಡ ನಮ್ಮ ಹಿಂದೂ ಧರ್ಮದ ರೂಟ್ಸ್ ಬಿಡ್ತಾ ಇಲ್ಲ. ನಮ್ಮ ಕೆಲವರು ಮೊನ್ನೆ ಅಮೇರಿಕಕ್ಕೆ ಹೋಗಿದ ತಕ್ಷಣ ನಾನು ಹಿಂದೂಯಿಸಮ್ ನಂಬಲ್ಲ, ದೇವ್ರು ನಂಬಲ್ಲ. ಇಲ್ಲಿಂದ ಇದ್ದು ಇಂಡಿಯಾದಲ್ಲೇ ಹುಟ್ಟಿಲ್ಲ ಅವರು, ಇಂಡಿಯಾದಲ್ಲೇ ಭಾರತದಲ್ಲೇ ಹುಟ್ಟಿಲ್ಲ. ಅವ್ರಿಗೆ ಹಿಂದೂ ಸಂಪ್ರದಾಯದಲ್ಲಿರ್ತಕ್ಕಂಥ ಅಥವಾ ಹಿಂದೂಗಳ ಮಧ್ಯೆ ಬೆಳೆದೇ ಇಲ್ಲ. ಪಾಯಿಂಟ್ ನಂಬರ್ 2. ಮೂರನೇದು, ಅಷ್ಟೊಂದು ಏನು ತಿಳ್ಕೊಂಡಿಲ್ಲ, ದೇವಸ್ಥಾನಕ್ಕೆಲ್ಲ ಎಲ್ಲಿ ಏನಿಲ್ಲ. ಆದರೂ ಕೂಡ ಹಿಂದೂ ಧರ್ಮದ ಒಲವು ಬಂದಿರತಕ್ಕಂಥದ್ದು ವಿಶೇಷ. ಜ್ಞಾನ ಎಲ್ಲಿದೆಯೋ ಅಲ್ಲಿ ಅಭಿವೃದ್ಧಿ ಜಾಸ್ತಿ. ವೇರ್ ಸೈನ್ಸ್ ಸ್ಟಾಪ್ಸ್ ಸ್ಪಿರಿಚುಯಾಲಿಟಿ ಬಿಗಿನ್ಸ್. ಒಬ್ಬ ಫೇಮಸ್ ಸಾಧು ಹೇಳಿದಾರಂತೆ, ವೇರ್ ಸೈನ್ಸ್ ಸ್ಟಾಪ್ಸ್ ಫ್ರಮ್ ದೇರ್ ಸ್ಪಿರಿಚುಯಾಲಿಟಿ ಬಿಗಿನ್ಸ್ ಅಂತೆ. ಆಧ್ಯಾತ್ಮಿಕ ಅಂದರೆ
ಅಗೋಚರ ಶಕ್ತಿ, ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಬಿಯಾಂಡ್, ನಾನು ಒಂದು ಲೆವೆಲ್ವರೆಗೂ ಕಂಡಿಡಿದೆ, ಅದರಿಂದ ಕಂಡಿಡಿಯೋಕೆ ಆಗ್ತಾನೆ ಇಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು, ಬಟ್ ಅಲ್ಲಿ ಶಕ್ತಿ ಇದೆ, ಅದನ್ನೇ ಆಧ್ಯಾತ್ಮಿಕ ಅಂತ ಹೇಳಿದ್ರು. ತುಂಬ ಜನ ಆಧ್ಯಾತ್ಮಿಕ ಅಂತಂದರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು ಅಲ್ಲ, ತುಂಬ ಮೆಡಿಟೇಷನ್ ಮಾಡೋದು, ದಟ್ ಈಸ್ ನಾಟ್ ಆಧ್ಯಾತ್ಮಿಕ. ಅಂಡರ್ಸ್ಟ್ಯಾಂಡಿಂಗ್ ದಿ ಯೂನಿವರ್ಸ್, ಗ್ಯಾಲಕ್ಸಿ, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ದಿ ಲೈಫ್. ಬಟ್ ಇದೆಲ್ಲೂ ನಾವು ನೋಡಿದ್ರೆ ಕಾಣಿಸ್ತಾ ಇಲ್ಲ, ಸಿಗ್ತಾ ಇಲ್ಲ, ಆದರೆ ಫೀಲ್ ಆಗ್ತಾ ಇದೆ. ಇವರೆಲ್ಲ ಇಟ್ಟಿರತಕ್ಕಂಥದ್ದು ಫೀಲ್ ಆಗ್ತಾ ಇದೆ. ಆ ಫೀಲ್ನ ನಾವು ಆಧ್ಯಾತ್ಮಿಕ ಅಂತ ಕರಿತೀವಿ. ಹಾಗೆ ಇನ್ನೊಂದಷ್ಟು ವಿಶ್ಲೇಷಣೆ ಇದೆ ಇಲ್ಲಿ. ಒಂದು ಭಾಳ ವಿಶೇಷ ಅಂದರೆ 2 ಗ್ರಹಗಳು ಪರಿವರ್ತನಾ ಯೋಗದಲ್ಲಿದೆ. ಪರಿವರ್ತನಾ ಯೋಗ ಅಂತ ಕರಿತೀವಿ. ಆ ಪರಿವರ್ತನಾ ಯೋಗ ಏನು ಅಂತಂದರೆ, ಬುಧನ ಮನೆಯಲ್ಲಿ ಸೂರ್ಯ, ಸೂರ್ಯನ ಮನೆಯಲ್ಲಿ ಬುಧ, ಎಕ್ಸ್ಚೇಂಜ್ ಆಫ್ ಎನರ್ಜೀಸ್ ಅಂತ ಕರಿತೀವಿ. ಸೂರ್ಯನ ಮನೆಯಲ್ಲಿ ಬುಧ, ಬುಧನ ಮನೆಯಲ್ಲಿ ಸೂರ್ಯ ಇರ್ತಕ್ಕಂಥದ್ದು, ಎಕ್ಸ್ಚೇಂಜ್ ಆಫ್ ಎನರ್ಜೀಸ್ ಅಂತ ಹೇಳ್ತೀವಿ. ಅಲ್ಲಿ ಸೂರ್ಯ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸಿಂದ ಅಂತ ಬರುತ್ತೆ. ಹಾಗೆ ಇಂಟೆಲಿಜೆನ್ಸ್ ಪ್ಲಾನೆಟ್ ಬಂದ್ಬಿಟ್ಟು ಸಿಂಹ ರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು ರಾಯಲ್ ಸೈನ್ ಅಂತ ಕರಿತೀವಿ. 2 ರಾಯಲ್ ಸೈನ್ ಇರುತ್ತೆ. ಯಾರ್ಯಾರಿಗೆ ರಾಯಲ್ ಡಿಸ್ಪೊಸಿಷನ್ ಬೇಕು, ಒಂದು ರಾಯಲ್ ಸನ್ಮಾನ ಬೇಕು, ಅವರಿಗೆ ಒಂದು ಗ್ರಹ ಸಿಂಹದಲ್ಲಿ ಕೂತ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ, ಅದು ಆಕ್ಟಿವೇಟ್ ಆಗಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಬುಧ ಭಾಳ ವಿಶೇಷವಾಗಿ ಅವರಿಗೆ ರಾಯಲ್ ಸಲ್ಯೂಟ್ ಕೊಡ್ತಕ್ಕಂಥದ್ದು. ಈಗ ಮುಂದಿನ ಬುಧ ಬರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕೆಂದರೆ ಇಲ್ಲಿ 2025 ಮಾರ್ಚ್ ಆದಮೇಲೆ ಅವರಿಗೆ ಸಫರ್ ಆಗ್ತಕ್ಕಂಥದ್ದು ಕೇತು ಶನಿ ಸಫರ್ ಮಾಡಿಸ್ತಾನೆ. 9 ದಿವಸ ಹೋಗಿ ಬರೋದನ್ನು 9 ತಿಂಗಳು ಮಾಡಿದೆ ನೋಡಿ. ಅಲ್ಲಿ ಕಷ್ಟ ಕೊಡ್ತು. ಯಾರ್ಯಾರಿಗೆ ಕೇತು ದಶ ಶನಿ ದಶ ಬರುತ್ತೆ, ಎಸ್ಪೆಷಲಿ ಕೆಲವೊಂದು ಸಿಚುವೇಶನಲ್ಲಿರುತ್ತೆ, ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟು ಆಮೇಲೆ ಕೊಡುತ್ತೆ ಅಂದರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಬೇಜಾರಾಗಿ ಹೋಗುತ್ತೆ. ಎಷ್ಟು ಕಷ್ಟಪಟ್ಟಿರ್ತಾರೋ ಅಷ್ಟೇ ಡಿಫಿಕಲ್ಟಾಗಿ. ಯಾಕೆಂದರೆ ನಾವೇನೋ ಫ್ಲೈಟಲ್ಲಿ ಹೋಗೋಕ್ಕೆ ಭಾಳ ಇಷ್ಟಪಡ್ತೀವಿ, ಎಷ್ಟೊತ್ತರೆಗೂ ಫ್ಲೈಟಲ್ಲಿ ಕೂತಿರ್ತೀವಿ. ಇಲ್ಲಿಂದ ನಾವೇನಾದ್ರು ಫ್ರಾಂಕ್ಫರ್ಟು ಅಥವಾ ವಾಷಿಂಗ್ಟನ್ಗೆ ಹೋದರೆ, ಫಸ್ಟ್ ಟೈಮೇ ಹೋದರೆ ತಲೆ ಕೆಟ್ಟೋಗುತ್ತೆ. 18 ಅವರು ಫ್ಲೈಟಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ ಇಷ್ಟು ಜಾಗ, ಅದು ಸ್ಪೇಸ್ ಏನು ದೊಡ್ಡದೇನೋ ಒಂದು ದೊಡ್ಡ ಬಂಗಲೆ ಇರುತ್ತೆ ಅಲ್ಲಿ. ರಾಕೆಟ್ ಅನ್ನೋದು ಏನು ಅಂಥದ್ದೇನು ದೊಡ್ಡದೇನಿರಲ್ಲ, ಉದ್ದ ಇರುತ್ತೆ, ಸ್ಪೇಸ್ ಭಾಳ ಚಿಕ್ಕದಿರುತ್ತೆ. ಯಾಕಂದರೆ ಅದರಲ್ಲಿ ಫ್ಯೂಯಲ್ ಕ್ಯಾರಿ ಮಾಡಬೇಕು, ಎನರ್ಜಿ ಕ್ಯಾರಿ ಮಾಡಬೇಕು, ಎಕ್ವಿಪ್ಮೆಂಟ್ ಕ್ಯಾರಿ ಮಾಡಬೇಕು. ಎಷ್ಟು ಲೈಟ್ ವೆಯ್ಟ್ ಇರುತ್ತೋ ಅಷ್ಟು ಇರ್ತಕ್ಕಂಥದ್ದು. ಅದರಲ್ಲಿ ಇರೋ ಅಷ್ಟು ಜಾಗದಲ್ಲೇ ಇಷ್ಟಿಷ್ಟೇ ಓಡಾಡಬೇಕು 9 ತಿಂಗಳು ಅಂದರೆ ಅದೊಂಥರ ಸೆರೆವಾಸಕ್ಕಿನ ಸ್ವಲ್ಪ ಘನಘೋರ ಅಂತ ಹೇಳ್ಬೋದು. ಯಾಕೆಂದರೆ ನಾವೊಂದು ಫೀಲ್ ಹಾಕಬೇಕಲ್ಲಿ. ನನಗೆ 1 ಕೋಟಿ ಕೊಟ್ಟರೆ ನಾನು ಹೋಗಲ್ಲ ಅಂದ್ಬಿಡ್ತೀನಿ. ಹಿಂಗೆಲ್ಲ ಇರುತ್ತೆ ಅಂದರೆ ಅದು ದಿಟ್ಟ ಮಹಿಳೆ ಆಗಿರೋರು, ಅದರಲ್ಲಿ ಒಂದು ಶಕ್ತಿ ಇರೋರು, ನಾನು ಸಾಧನೆ ಮಾಡ್ತೀನಿ. ಅವ್ರು ಹೇಳಿದ್ರಂತೆ, ನಾನು ಬರದೇ ಇರೋ ಚಿಂತೆ ಇಲ್ಲ, ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ. ಅದೆಲ್ಲ ಬರೋದೇ ಕೇತು ಶನಿಯಿಂದ. ಗುರು ಶುಕ್ರ, ನಂಗೆ ಗುರುಬಲ ಇದೆಯಾ ಕೇಳ್ತಿರಲ್ಲ ನೀವೆಲ್ಲ, ಗುರುಬಲ ಇದೆಯಾ, ಅವೆಲ್ಲ ಯಾವುದಕ್ಕೂ ಪ್ರಯೋಜನ ಇಲ್ಲ. ಶನಿ ಬಲ ಇದೆಯಾ ಕೇಳಿ, ಕೇತು ಬಲ ಇದೆಯಾ ಕೇಳಿ ಸಾಧನೆಗೆ. ಅದು ಬಿಟ್ಬಿಟ್ಟು ಮದುವೆ ಆಗ್ತಾ ಇಲ್ಲ, ಈಗೆಲ್ಲ ಫೋನ್ ಬರ್ತದಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಸ್ಟಾರ್ಟ್ ಆಗೋದಿಲ್ಲ ಏನಿನ್ನ, ನೆಕ್ಸ್ಟು ಮದುವೆ ಯಾವಾಗ, ಮಕ್ಕಳು ಯಾವಾಗ, ಬರೀ ಅದೇನೇ. ನನ್ನ ಮಗಳು ಏನಾದ್ರು ಸಾಧನೆ ಮಾಡ್ತಾಳ, ಅವಳು ಇಂಥದ್ದು ಹೋಗ್ಬೇಕು ಅಂತಿದ್ದಾಳೆ, ಅಚೀವ್ ಮಾಡ್ತಾಳ, ಏನಾರು ಒಂದು ಟ್ರೈ ಮಾಡಿ ಹೇಳ್ಬೋದು ನಾವು. ಅದೊಂದು ವಿಶೇಷ. ಇನ್ನೊಂದು ಮೇಜರ್ ವಿಶೇಷ, ಕೇತು ದಶನೇ ನಡೀತಾ ಇದೆ. ಕೇತು ಇನ್ನೂ 2023 ಇದೆ ಅಂದಾಜು, ನಾನು ಈ ಕ್ಯಾಲ್ಕುಲೇಷನ್ ಪ್ರಕಾರ. ಯಾಕಂದರೆ ಸಂಜೆ ಮೇಲೆ ತೊಗೊಂಡ್ರೆ ಶುಕ್ರ ದಶ ಪ್ರಾರಂಭ ಆಗ್ಬಿಡುತ್ತೆ. ಶುಕ್ರ ಅಷ್ಟು ಬಲ ಇಲ್ಲ. ಕೇತುವಿನ ಕಾಂಬಿನೇಷನ್ ನೋಡಿದಾಗ, ಕೇತು ಯಾವಾಗ ವೃಶ್ಚಿಕ ರಾಶಿಯಲ್ಲಿ ಕೂತ್ಕೊಳ್ತಾನೆ, ವೃಶ್ಚಿಕ ರಾಶಿ ಈಸ್ ನೋನ್ ಆಸ್ ಎ ಡೀಪ್ ರಿಸರ್ಚಿಂಗ್ ಸೈನ್ಸ್ ರಾಶಿ. ವೃಶ್ಚಿಕ ಅಂದರೆ ಒಳಗಡೆ ಡೀಪ್ ವಾಟರ್ಸ್ ಅಂತ ಕರೀತಾರೆ. ಅದು ಜಲಚರ ರಾಶಿ ಆಗಿರ್ತಕ್ಕಂಥದ್ದು, ಕೀಟ ರಾಶಿ ಅಂತ ಕರೀತಾರೆ. ಬಾಲದ ಕೊಂಡಿ ಇರ್ತಕ್ಕಂಥದ್ದು ಕೆಳಗಡೆ ಹೋಗಬೇಕು ಆ ಥರಕ್ಕೆ. ಆ ರೀತಿ ತೊಗೊಂಡಾಗ ಇಲ್ಲಿ ಕೇತು ಕೂತಿರ್ತಕ್ಕಂಥ ಸ್ಥಾನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಏನಾದರೂ ಒಂದು ಲೈಮ್ಲೈಟಿಗೆ ಬಂದು ಇಂಥದ್ದಿದೆ ಇಂಥದ್ದಿಲ್ಲ ಅಂತ ಹೇಳೋಕ್ಕೆ ಹೆಲ್ಪ್ ಆಗುತ್ತೆ. ಕೇತು ಇಲ್ಲಿ ಭಾಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಹಾಗೆ ಶನಿ ಕುಂಭರಾಶಿ, ಜ್ಞಾನದ ರಾಶಿ. ಕುಂಭ ಇಟ್ ಇಸ್ ಎ ಜ್ಞಾನದ ರಾಶಿ. ಸೊ ಯಾರ್ಯಾರು ಕೇತು ಮತ್ತು ಇದೇ ಟೈಮಲ್ಲಿ ಯಾರೋ ಬೇರೆಯವ್ರು ಹುಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋಣ, ಇದೇ ಒಂದು ಡೇಟಲ್ಲಿ ಬೇರೆಯವ್ರು ಹುಟ್ಟಿರ್ತಾರೆ, ಅವ್ರು ಮಾಡಿಲ್ಲ ಅಂದರೆ ಖಂಡಿತ ಮಾಡಿರ್ತಾರೆ. ಮಾಡಿಲ್ಲ ಅಂತಲ್ಲ, ಅವ್ರು ಯಾರೋ ಒಂದು ಅಡುಗೆಯಲ್ಲಿ ಏನಾದ್ರು ಒಂದು ಕಂಡಿಡಿದಿರ್ಬೋದು, ಅಥವಾ ಯಾವುದಾದ್ರು ಮ್ಯಾಥಮೆಟಿಕ್ಸಲ್ಲಿ ಅವರು ಪ್ರೊಫೆಸರ್ ಆಗಿ ಕಂಡುಹಿಡಿದಿರ್ಬೋದು, ಅಥವಾ ಅವರು ಒಂದು ಇಂಜಿನಿಯರಿಂಗ್ ಹೋಗಿ ಇಂಜಿನಿಯರಿಂಗಲ್ಲಿ ಏನಾದರೂ ನಾನು ಸಾಫ್ಟ್ವೇರಲ್ಲಿ ಏನೋ ಒಂದು ಹೊಸದು ಕಂಡುಹಿಡಿದೀನಿ. ಆದರೆ ಲೈಮ್ಲೈಟ್ಗೆ ಬರಬೇಕು ಅನ್ನೋದು ದೈವ ನಿರ್ಣಯ ಮತ್ತು
ಜನ್ಮದ ಸುಕೃತ ಅಂತ ಹೇಳ್ತೀವಿ. ಅದನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ತಾನೆ ಇರ್ತಾರೆ. ಇಬ್ಬರು ಒಂದೇ ಟೈಮಲ್ಲಿ ಒಟ್ಟಿಗೆ ಹುಟ್ಟಿದ್ರು ಕೂಡ, ಅವ್ರಿಗೆಲ್ಲ ಯೋಗಗಳೆಲ್ಲ ಒಂದೇ ಇದ್ರೂ ಕೂಡ ಒಬ್ಬರು ತುಂಬಾ ಹೆಸರು ಮಾಡ್ತಾರೆ, ಒಬ್ಬರು ಹೆಸರು ಮಾಡದೇ ಇರೋಕ್ಕೆ 2 ಕಾರಣ. ಅವರೇನೇ ಹೆಸರು ಮಾಡಲಿ ಅದಕ್ಕೆ ಸಾಧನೆ ಇದ್ದೇ ಇರುತ್ತೆ. ಇವರೂ ಸಾಧನೆ ಮಾಡ್ತಾರೆ, ಇಬ್ಬರೂ ಸಾಧನೆ ಇರುತ್ತೆ. ಇಬ್ಬರಲ್ಲಿ ಒಂದು ಸಪ್ರೇಟ್, ಒಂದು ಎಕ್ಸ್ಟ್ರಾ ಅಂತಂದರೆ ಅದನ್ನು ಯೋಗ ಅಂತ ಕರಿತೀವಿ. ಹಾಗೆ ಇನ್ನೊಂದು ವಿಶೇಷ, ಮಂಗಳ ಶುಕ್ರ ಯಾವಾಗಲೂ ಕೂಡ, ಮಂಗಳ ಮತ್ತು ಶುಕ್ರ ಪ್ಯಾಷನ್ ಅಂತ ಕರಿತೀವಿ. ಇಟ್ ಈಸ್ ಎ ಪ್ಲಾನೆಟ್ ಆಫ್ ಪ್ಯಾಷನ್. ಪ್ಯಾಷನ್ ಅಂದರೆ ಏನಾದ್ರು ನಾವು ಮಾಡಬೇಕು ಅಂತಂದರೆ ಅದಕ್ಕೆ ನಮಗೆ ಒಂದು ರೀತಿಯ ಪವರ್ ಇರಬೇಕು, ಒಂದು ರೀತಿಯ ಪವರು, ಒಂದು ರೀತಿಯ ಥ್ರಸ್ಟ್ ಅಂತ ಇರಬೇಕು. ಮಂಗಳ ಶುಕ್ರನ ಮನೇಲೇ ಇರ್ತಕ್ಕಂಥದ್ದು, ಶುಕ್ರ ಸ್ವಂತ ಮನೆ ಪ್ಲಸ್ ಮಂಗಳ ಇರ್ತಕ್ಕಂಥದ್ದು ವಿಶೇಷವಾಗಿ ಥ್ರಸ್ಟ್ ಕೊಡುತ್ತೆ ಫಾರ್ ಪ್ಯಾಷನ್. ಮಾಡಲೇಬೇಕು, ನಾನು ಗ್ರೋ ಆಗಲೇಬೇಕು, ಅಚೀವ್ ಮಾಡಲೇಬೇಕು. ಅವ್ರಿಗೆ ಏಜ್ 59. ಹೌದು, ಒಂದು ತಿಳ್ಕೊಬೇಕು. ಅವ್ರು ನೋಡಿದ್ರೆ ಯಾರೋ 35 ಇದ್ದಂಗಿತ್ತು, ಅವ್ರ ಫೇಸ್ ನೋಡಿದೆ. ನಾನು ಆ್ಯಕ್ಚುಲಿ ಅನಾಲಿಸಿಸ್ ಮಾಡಿರಲಿಲ್ಲ, ಜನ ಹೇಳ್ತಾಯಿದ್ರಲ್ಲ ಅಂತ ನಾವು ನೋಡ್ತಾ ಇದ್ವಿ. ನಾನು ಸಾಮಾನ್ಯ ಜನ ಥರ ನೋಡ್ತಾ ಇದ್ದೆ, ಏನೋ ಒಂದು 35-40 ಅಂತ ಅಂದ್ಕೊಂಡ್ರೆ 59. ಹೌದು. ಸೊ ಏಜ್ ಈಸ್ ನಾಟ್ ಎ ಇಶ್ಯೂ, ಏಜ್ ಈಸ್ ಜಸ್ಟ್ ಎ ನಂಬರ್ ಅಷ್ಟೇ. ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು 2 ವಿಚಾರ ಇರ್ತಕ್ಕಂಥದ್ದು, ಉಭಯಚಾರಿ ಯೋಗ ಇರ್ತಕ್ಕಂಥದ್ದು. ಸೂರ್ಯನ ಹಿಂದೆ ಮುಂದೆ 2 ಶುಭಗ್ರಹಗಳು ಉಭಯಚಾರಿ ಯೋಗವನ್ನು ಕೊಡುತ್ತೆ, ಬಲವನ್ನು ಕೊಡುತ್ತೆ. ಇಲ್ಲಿ ಪರಿವರ್ತನಾ ಯೋಗ ಬೇರೆ ಇದೆ, ಗಜಕೇಸರಿ ಯೋಗ, ಪರಿವರ್ತನಾ ಯೋಗ, ಹಾಗೆ ಪ್ಯಾಷನ್ ಯೋಗ ಅಂತ ಕರಿತೀವಿ. ಶುಕ್ರ ಮತ್ತು ಮಂಗಳ ಪ್ಯಾಷನ್ ಕೊಡುತ್ತೆ. ಫ್ಯಾಷನ್ ಬೇರೆ, ಪ್ಯಾಷನ್ ಬೇರೆ. ಪ್ಯಾಷನ್ ಅಂದರೆ ಥ್ರೈವ್, ನಾನು ಮಾಡೇ ಮಾಡ್ತೀನಿ ಅಂತ ಕೊಡ್ತಕ್ಕಂಥದ್ದು. ಹಾಗೆ ಶನಿ ಸ್ವಂತ ಮನಲಿದೆ. ಇಲ್ಲಿ ವಿಶೇಷ ಏನು ಅಂತಂದರೆ ಗಜಕೇಸರಿ ಯೋಗ, ರಾಹುವಿನ ನಕ್ಷತ್ರದಲ್ಲಿ ಹುಟ್ಟಿದ್ರು. ಇನಿಷಿಯಲಿ ಅವ್ರಿಗೆ ಹುಟ್ಟಿರ್ತಕ್ಕಂಥದ್ದು ಅಷ್ಟು ಸಮಂಜಸವಾಗಿಲ್ಲ ಅಂದರೂ ಕೂಡ ಅಲ್ಲಿ ಗುರು ಟೇಕ್ ಆಫ್ ಆಯಿತು ಎಜುಕೇಷನಲ್ಲಿ. ನಾಸಾದಲ್ಲಿ ಕೆಲಸ ಅಂತಂದರೆ ಆ ಸಾಮಾನ್ಯ ಅಲ್ಲ. ಅಲ್ಲಿರ್ತಕ್ಕಂಥ ಪ್ರಜೆಗಳೇ ನಾಸಾ ಅಂದರೆ ಬಾಯಿ ಮೇಲೆ ಬೆರಳಿಟ್ಕೊಳ್ತಾರೆ. ಅಂಥದ್ರಲ್ಲಿ ಭಾರತದ ಮೂಲದವರಾಗಿರ್ತಕ್ಕಂಥವ್ರು ನಾಸಾದಲ್ಲಿ ಹೋಗಿ ಒಬ್ಬರು ಆಸ್ಟ್ರೋನಾಟ್ ಆಗಬೇಕು ಅಂದರೆ, ಅಲ್ಲಿ ಸಾಕಷ್ಟು ಜನ ಕೆಲಸ ಮಾಡೋರು ತುಂಬ ಜನ ಇರ್ತಾರೆ. ಆಸ್ಟ್ರೋನಾಟ್ ಆಗಬೇಕು ಅಂತಂದಾಗ ಭಾಳ ವಿಶೇಷ. ನಮ್ಮ ಇದಕ್ಕಿಂತ ಮುಂಚೆ ಕಲ್ಪನಾ ಚಾವ್ಲಾ ಅವರು ಇದ್ದರು, ಭಾಳ ವಿಶೇಷ. ನಾವು ಗರ್ವ ಪಡಬೇಕು, ನಮ್ಮ ಹಿಂದೂ ಧರ್ಮ ಗರ್ವ ಅಂತ ಪಡಬೇಕು. ನಮ್ಮ ಯಂಗ್ಸ್ಟರ್ಸು ಮಲಗಿದ್ದಾರೆ. ವಿವೇಕಾನಂದರು ಕರೆಕ್ಟಾಗಿ ಹೇಳಿದ್ರು, ನಮ್ಮ ಯಂಗ್ಸ್ಟರ್ಸ್ ಮಲಗಿದ್ದಾರೆ. ದೇ ಡೋಂಟ್ ನೋ ದಿ ಪವರ್ ಆಫ್ ಹಿಂದೂಯಿಸಮ್ ಅಂತ ಹೇಳಿದ್ದಾರೆ. ದೇ ಡೋಂಟ್ ನೋ ದಿ ಪವರ್ ಆಫ್ ಹಿಂದೂಯಿಸಮ್. ದೇ ಓನ್ಲಿ ಲುಕ್ ಅಟ್ ವೆಸ್ಟ್ ಆ್ಯಂಡ್ ಲುಕ್ ಅಟ್ ಟೆಕ್ನಾಲಜಿ, ಲುಕ್ ಅಟ್ ಎಂಜಾಯಿಂಗ್. ಐ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ. ಬನ್ನಿ ಕಲೀರಿ, ತೋರಿಸ್ಕೊಡ್ತೀವಿ. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾರೆ. ಹಾಗೆ ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ, ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ
ಕೈಲಾಶ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂತ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಜೀವನದಲ್ಲಿ ಎದುರಿಸುವಂತಹ ಮಾನಸಿಕ ಒತ್ತಡ, ದೇಹದ ಅನಾರೋಗ್ಯ, ಸಂಬಂಧಗಳಲ್ಲಿ ಒಡಕು, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಮುಂತಾದ ಸಮಸ್ಯೆಗಳಿಗೆ ಸಪ್ತಚಕ್ರಗಳ ಸಮತೋಲನ ಹಾಗೂ ರೇಖಿ ಹೀಲಿಂಗ್ ನಿಂದ ಪರಿಹರಿಸಿಕೊಳ್ಳಬಹುದು. ನಕ್ಷತ್ರ ನಾಡಿ ವತಿಯಿಂದ ಪಂಡಿತ್ ದಿನೇಶ್ ಗುರೂಜಿಯವರು ರೇಖಿ ಲೆವೆಲ್ 1 ಮತ್ತು ರೇಖಿ ಲೆವೆಲ್ 2 ಹೀಲಿಂಗ್ ಕ್ರಿಸ್ಟಲ್ ಮುಖಾಂತರ ಸಪ್ತಚಕ್ರಗಳ ಸಮತೋಲನ, ಮೆಡಿಟೇಷನ್ ಮಾಡುವ ವಿಧಾನ, ಸಪ್ತಚಕ್ರಗಳ ಸಮತೋಲನೆಗೆ ಎಸೆನ್ಷಿಯಲ್ ಆಯಿಲ್, ಹೌರ ಕ್ಲಿನ್ಸ್, ದೇಹದಲ್ಲಿನ ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಹರ್ಬಲ್ ಬಾತ್, ಆರೋಗ್ಯಕರ ಅಭ್ಯಾಸಗಳು ಮುಂತಾದ ಅತ್ಯುನ್ನತ ವಿಚಾರಗಳನ್ನು 4 ದಿನಗಳ ತರಗತಿಯಲ್ಲಿ ಇದೇ ತಿಂಗಳ ಏಪ್ರಿಲ್ 21ರಂದು ನಡೆಸಿಕೊಡಲಿದ್ದಾರೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇನ್ನು ಸುನೀತಾ ವಿಲಿಯಮ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. 8 ದಿನಕ್ಕೆ ಅಂತ ಹೋಗಿರೋರು 9 ತಿಂಗಳ ನಂತರ ನಮ್ಮ ಒಂದು ಭಾರತದ ಭೂಮಿಗೆ ಮರಳಿದ್ದಾರೆ, ನಮ್ಮನ್ನೆಲ್ಲ ಸೇರಿದ್ದಾರೆ. ಸೊ ಸುನೀತಾ ವಿಲಿಯಮ್ಸ್ನ ಕುರಿತಾಗಿ ಒಂದಷ್ಟು ವಿಚಾರವನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರೂಜಿಯವರು ನಮಗೆ ನೀಡ್ತಾ ಹೋದರು. ಇನ್ನು ಸುನೀತಾ ವಿಲಿಯಮ್ಸ್ ನಮ್ಮ ಭಾರತೀಯದ ಮೂಲದವರು ಅಂತ ಒಂದು ಹೆಮ್ಮೆ ಆದರೆ, ಆಕೆ ಹಿಂದೂ ಧರ್ಮವನ್ನು ಯಾವ ರೀತಿ ಅನುಸರಿಸ್ತಾ ಹೋಗ್ತಿದ್ದಾರೆ, ಭಗವದ್ಗೀತೆ ಆಗಿರ್ಬೋದು ಅಥವಾ ನಮ್ಮ ಭಾರತೀಯ ಅಂದರೆ ಇಂಡಿಯನ್ ಫುಡ್ ಬಗ್ಗೆ ಆಗಿರ್ಬೋದು, ಹಾಗೆ ಗಣೇಶನ ಆರಾಧಕಿ ಕೂಡ ಅವರಾಗಿದ್ದಾರೆ. ಸೊ ಅದರ ಕುರಿತಾಗಿ ಒಂದು ಸಂದರ್ಶನದಲ್ಲಿ ಅವರು ಒಂದಷ್ಟು ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರವಾಗಿ ಅಥವಾ ಹಿಂದೂ ಧರ್ಮ ಅಂದರೆ ಏನು, ಹಿಂದೂ ಸಂಸ್ಕೃತಿ ಅಂದರೆ ಏನು, ಭಗವದ್ಗೀತೆಯ ಒಂದು ಅದರಲ್ಲಿರುವಂಥ ಒಂದು ಸಾರ ಏನು, ಸೊ ಇದರ ಕುರಿತಾಗಿ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಆ ಒಂದು ವಿಟಿಯನ್ನು ನಾವೆಲ್ಲ ನೋಡ್ಕೊಂಡು ಬರೋಣ. I really appreciate my Indian heritage and was glad I could bring part of it with me to space. Ganesh has always been in my house. Everywhere I've lived, I've had Ganesh, and so he had to come with me to space, of course. And Indian food, you can never get enough of Indian food. I was so excited to come here to know that I would be eating Indian food, so I had to make sure I had samosas in space with me. Bhagavad Gita, and this last time I brought a small copy interpretation of Upanishad with me. I also brought along with the Bhagavad Gita, the Odyssey, and I thought that was also quite appropriate to be in space and have those types of things to reflect and read about.
ಎಸ್ ವೀಕ್ಷಕರೇ, ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅಂದರೆ ನಮ್ಮ ಭಾರತೀಯರು, ನಾವು ಹಿಂದೂ ಧರ್ಮದವರು. ಸೊ ನಿಜಕ್ಕೂ ಹೆಮ್ಮೆ ಪಡುವಂತಹ ವಿಚಾರ ಏನು ಅಂತ ಹೇಳಿದರೆ, ಸುನೀತಾ ವಿಲಿಯಮ್ಸ್ ಅವರು ಹಿಂದೂ ಮೂಲದವರು ಅಂತ ಬಹಳ ಹೆಮ್ಮೆಯಿಂದ ಮತ್ತು ಗರ್ವದಿಂದ ಹೇಳ್ಕೊಳ್ಬಹುದು. ಸೊ ಇವತ್ತಿನ ವಿಟಿ ನೋಡಿ ನಿಮಗೂ ಕೂಡ ಅದು ಅರ್ಥ ಮಾಡ್ಕೊಂಡಿದ್ದೀರಾ. ಜೊತೆಗೆ ಇವತ್ತಿನ ಗುರುಗಳ ಮಾತುಗಳು ನಿಮಗೆ ಆಗಿದೆ ಅಂತ ನಾವು ಕೂಡ ಅನುಭವಿಸ್ತಾ ಅಥವಾ ಅದನ್ನು ನಾವು ತಿಳ್ಕೊಳ್ತಾ ಮುಂದಿನ ಒಂದು ಕರೆ ಸಿದ್ಧವಾಗಿದೆ. ಆ ಕರೆಗೆ ಹೋಗ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ನೀವು ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ. ನೋಡೋಣ. ಹಲೋ ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಬಾಗಲಕೋಟೆಯಿಂದ ಮಾತಾಡ್ತೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಇಲ್ಲ ಮೇಡಮ್, ಗೊತ್ತಿಲ್ಲ. Okay, ನಾನು ಅಂಕೆ ಹೇಳ್ತೇನೆ. ಹೇಳಿ. 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 26 ಮೇಡಮ್. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವರು ಒಂದು ಯಾವ್ದಾದ್ರು ಇದನ್ನ ಬಿಸ್ನೆಸ್ ಅಥವಾ ವ್ಯವಸಾಯ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಕೇಳ್ಬೇಕಿತ್ತು ಗುರುಜಿ ಅವರು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ, ಹೇಗಿದ್ದೀನಿ? ಚೆನ್ನಾಗಿದ್ದೀನಿ. ಕಸ್ಪು 10 ನೋಡ್ತೀವಿ. 10th ಕಸ್ಪಲ್ಲಿ ಸೆಲ್ಫ್ ಎಫರ್ಟ್ ಜಾಬ್ ಅಂತ ಬರ್ತಾ ಇದೆ. ಸೆಲ್ಫ್ ಎಫರ್ಟ್ ಜಾಬು. ಹಾಗೆ 11ನೇ ಮನೆ ಕರ್ಟೈಲ್ ಆಗಿರೋದ್ರಿಂದ ಸಾಧಾರಣವಾಗಿ ಅವ್ರಿಗೆ ಏನು ಮಾಡಿದ್ರೂ ಕೂಡ ಸಕ್ಸಸ್ ಕಮ್ಮಿ ಅಂತ ತೋರಿಸುತ್ತೆ. ವೆನ್ ದೇರ್ ಇಸ್ ಎ ರೆಟ್ರೋಗ್ರೇಡ್ ಬಾಕ್ಸಲ್ಲಿ ಬಂದಾಗ ಇಟ್ ಈಸ್ ಕರ್ಟೈಲ್ಡ್ ಅಂತ ಕರಿತೀವಿ. ಏನೇ ಮಾಡಿದ್ರೂ ಕೂಡ ಕರ್ಟೈಲ್ಡ್. ಗುರುವಿನ ತಾತ್ಪರ್ಯದಲ್ಲಿ 1, 8, 9 ಬಂದಿದೆ ಅಂತಂದರೆ ಅವ್ರಿಗೆ ಏಜ್ ಎಷ್ಟು ಏನು ಅಂತ ಗೊತ್ತಿಲ್ಲ. ಎಷ್ಟು ವಯಸ್ಸು ಅಂತ ಏನೋ ಹೇಳ್ಬೋದಾ? ಅವ್ರಿಗೆ 56 ಗುರುಜಿ. 56? ಹಾಂ ಗುರುಜಿ. 56ರಲ್ಲಿ ಈ ಪ್ರಶ್ನೆ ಯಾಕೆ? ಇಷ್ಟು ವರ್ಷ ಏನು ಮಾಡಿದ್ರು ಮತ್ತೆ? ಇಲ್ಲ, ನೌಕರಿ ಮಾಡ್ತಾ ಇದ್ರು ಗುರುಜಿ, ಅದರಲ್ಲಿ ಸಕ್ಸಸ್ ಕಾಣಲಿಲ್ಲ, ಅದಕ್ಕೋಸ್ಕರ. 56 ನೀವೇ ಸ್ವಲ್ಪ ಯೋಚನೆ ಮಾಡಿ. 26 ಆದರೆ ಏನೋ ಯೋಚನೆ ಮಾಡ್ಬೋದು. 36 ಓಕೆ, 46 ಸ್ವಲ್ಪ ಓಕೆ, 56 ಸಾಧನೆ ಮಾಡ್ಲಿಕ್ಕೆ ಗುರುಜಿ. ಏನು ಮಾಡೋಕ್ಕೆ? ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ. ಸಾಧನೆ ಮಾಡಬೇಕು ಅಂದರೆ ಟೀಚಿಂಗ್ ಲೈನ್ ಭಾಳ ಚೆನ್ನಾಗಿದೆ. ಗುರುವಿನ ತತ್ವದಲ್ಲಿ ಫ್ರೂಟಲ್ಲಿ ಗುರು ಬಂದಾಗ ಗುರು ಒಬ್ಬ ಜ್ಞಾನಕಾರಕ, ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಏನು ಕೆಲಸ ಮಾಡಿದ್ದಾರೆ, ಏನು ಓದಿದ್ದಾರೆ? ಅವರು ಇಂಜಿನಿಯರಿಂಗ್ ಓದಿದ್ರು ಗುರುಜಿ. ಓಕೆ, ಅದು ರಿಸೈನ್ ಮಾಡಿ ಬಂದಿದ್ದಾರೆ, ನೌಕರಿ ಸರಿ ಇಲ್ಲ ಅಂತಂದು. ಅದಕ್ಕೆ ಅಲ್ಲ, ಇಂಜಿನಿಯರಿಂಗಲ್ಲಿ ಏನು ಕೆಲಸ ಮಾಡಿದ್ದಾರೆ ಸ್ವಲ್ಪ ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ. ಇನ್ಸ್ಟಾಲ್ಮೆಂಟಲ್ಲಿ ಹೇಳ್ತಾ ಇದ್ದೀರಾ ನೀವು? ಪ್ರೊಡಕ್ಷನ್ ಐ ಪಿ ಗುರುಜಿ. IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲಾ? ಇಲ್ಲ ಸರ್, ಮೆಕ್ಯಾನಿಕಲ್. ಅದರಲ್ಲಿ ಏನಾದರೂ ಒಂದು ಅವರು ಸೂಪರ್ವೈಸರ್ ಆಗ್ಬೋದಲ್ಲ, ಕನ್ಸಲ್ಟೆಂಟ್ ಆಗ್ಬೋದಲ್ಲ, ಹಿಂಗೆ ಮಾಡ್ಬೋದು ಅಂತ. ಸೆಲ್ಫ್ ಎಫರ್ಟ್ ಜಾಬ್ ಅಂತ ಫಸ್ಟೇ ಹೇಳಿದೆ ನಾನು. ಸೆಲ್ಫ್ ಎಫರ್ಟ್ ಅಂದರೆ ಅವರೇ ಹೋಗಿ ಖುದ್ದಾಗಿ ನನ್ನ ಅನುಭವನ ಹೇಳ್ತಕ್ಕಂಥದ್ದು. ಯಾವ್ದಾದ್ರು ಕಂಪನಿಗೆ ಕನ್ಸಲ್ಟೆಂಟ್ ಆಗಕ್ಕೆ ಹೇಳಿ. ಕನ್ಸಲ್ಟೆಂಟ್, ಸೆಲ್ಫ್ ಕನ್ಸಲ್ಟೆಂಟ್. 1 ಅಂದರೆ ಸೆಲ್ಫ್ ಕನ್ಸಲ್ಟೆಂಟ್. ಒಳ್ಳೆಯದಾಗಲಿ, ಖಂಡಿತ ಹಾಗೇ ಆಗುತ್ತೆ. ಏನೂ ಟೆನ್ಷನ್ ಏನೂ ಇಲ್ಲ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಥವಾ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ 106ನೇ ಬ್ಯಾಚ್ ಆಲ್ರೆಡಿ ಶುರುವಾಗಿದೆ. ಸೊ ನಿನ್ನೆಯಿಂದ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈಗ 107ನೇ ಬ್ಯಾಚು ಶುರುವಾಗುತ್ತೆ ಮುಂದಿನ ತಿಂಗಳು, ಅಂದರೆ ಮೇ 17ನೇ ತಾರೀಕಿಂದ. ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇದೆ ಈ ಒಂದು ಭವಿಷ್ಯವನ್ನು ಕಲ್ತ್ಕೊಳ್ಬೇಕು, ನನ್ನ ಜಾತಕವನ್ನು ನಾನೇ ನೋಡ್ಕೊಳ್ಬೇಕು, ಯಾವ ಫೀಲ್ಡ್ಗೆ ಹೋದರೆ ನಾನು ಸಕ್ಸಸ್ನ ಕಾಣಿಸ್ಕೊಳ್ತೀನಿ, ಅಥವಾ ಮನೆಯಲ್ಲಿ ವಾಸ್ತು ಕುರಿತಾಗಿ ಏನಾದರೂ ಕ್ಲಾಸಸ್ ಬೇಕು ಅಂದರೆ ಗುರೂಜಿಯವರು ವಾಸ್ತು ತರಗತಿಗಳನ್ನು ಕೂಡ ನಡೆಸ್ತಾರೆ. ಜೊತೆಗೆ ಮೇ 17ನೇ ತಾರೀಕು, ನೆನಪಿರಲಿ, ಮೇ 17ನೇ ತಾರೀಕು 107ನೇ ಬ್ಯಾಚು ಶುರು ಆಗ್ತಾ ಇದೆ. ನೀವು ಜಾಯಿನ್ ಆಗಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ ಅಂತ ಹೇಳ್ತಾ ಮುಂದಿನ ಕರೆ ಸಿದ್ಧವಾಗಿದೆ. ನೋಡೋಣ. ಹಲೋ, ನಮಸ್ತೆ ಮೇಡಮ್. ಇದು ಮಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ, ಕೆಲಸದ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಇದೆಯಾ? 19/3/1987. 19/3/87. ಓಕೆ. ಮತ್ತೆ ಮಧ್ಯಾಹ್ನ 12:45ಕ್ಕೆ. 12:45 ಮಧ್ಯಾಹ್ನ. ಯಾವ ಊರಲ್ಲಿ ಹುಟ್ಟಿರೋದು? ಮಂಗಳೂರು ಮೇಡಮ್. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಅದು ಸರ್ಕಾರಿ ಸಂಸ್ಥೆದ ಒಂದು ಕಂಪನಿದು ಕರೀತಿದ್ದಾರೆ ಜಾಬಿಗೆ, MSIL ಕೆಲಸದ ವಿಚಾರವಾಗಿ ಕೇಳಬೇಕಿತ್ತು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. 2021 ಆದ ನಂತರ ಬುಧದಶೆ ಪ್ರಾರಂಭವಾಗಿದೆ. ಬುಧದಶೆ ಜಾಬಲ್ಲಿ ಹೇಗಿದೆ ಅಂತ ನೋಡೋಣ. ಬುಧದಶೆ ಜಾಬಲ್ಲಿ ಉತ್ತಮ ಕಾಂಬಿನೇಷನ್ ತೋರಿಸ್ತಾ ಇದೆ. 10ನೇ ಮನೆ. 10ನೇ ಮನೆ ಯೂಶ್ವಲಿ ಮ್ಯಾನೇಜ್ಮೆಂಟು, ಸೂಪರ್ವೈಸರು ಅಥವಾ ನಿರ್ವಾಹಕರು. ಹಾಗೆ 10ನೇ ಮನೆ ಒಂದು ಅಧಿಕಾರದಿಂದ ಕೆಲಸ ತೆಗೆಸ್ತಕೊಳ್ತಕ್ಕಂಥದ್ದು. ಒಂದು ಮೇಸ್ತ್ರಿ ಅಂತ ಕರಿತೀವಿ, ಸೂಪರ್ವೈಸರ್ ಅಂತ ಕಳಿಸ್ತೀವಿ. 10ನೇ ಮನೆ ಬಂದಿರತಕ್ಕಂಥದ್ದು. ಆ ಕೆಲಸವನ್ನು ಸಿಗ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇದೆ.
ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ಯಾವುದು ಹೇಳಿದ್ರು MSIL ಎಂಥದ್ದು ಹೇಳಿದ್ರು, ಯಾವುದಂತ ಹೇಳಿದ್ರು, ಅದರಲ್ಲಿ ಸಿಗುತ್ತಾ? ಹಾಂ, MSIL ಅಂತ ಸರ್ಕಾರಿ ಸಂಸ್ಥೆ. ಸರ್ಕಾರಿ ಸಂಸ್ಥೆ. ತರಕಾರಿನ ಸರ್ಕಾರಿನ ಗೌರ್ಮೆಂಟ್ ಗೌರ್ಮೆಂಟಾ? ಓಕೆ. MSIL ಕಿಟ್ಸ್ ಅಂತ ಉಂಟಲ್ಲ. ಓ, MSIL ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಹೌದೌದು, ಅದಿಲ್ಲಿ ನಂಗೆ ಕಾಲ್ ಮಾಡ್ತಿದ್ದೆ. MSIL, ಓಕೆ. MSIL ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್. ಓಕೆ. ಈ ಲಿಕ್ಕರ್ ಅಂಗಡಿಗಳೆಲ್ಲ ಇಟ್ಟಿರ್ತಾರೆ ಅವರೆಲ್ಲ, ಎಣ್ಣೆ ಅಂಗಡಿ MSIL ಸ್ಟೋರ್ ಅಂತ ಮುಂಚೆ. ಈಗ ಗೊತ್ತಾಯ್ತು MSIL. ಮುಂಚೆ ನಾವು ಕೂಡ ನೋಡ್ತಾ ಇದ್ವಿ MSIL. ಅವ್ರದ್ದು ಬುಕ್ ಎಲ್ಲ ಬಂದಿತ್ತು, ಈ ಹಳೆಯ ಕಾಲದಲ್ಲಿ ಲೇಖಕ್ ಅಂತೆಲ್ಲ ಎಲ್ಲ ಬಂದಿತ್ತು. ಲೇಖಕ್ ಅಂತ ಬುಕ್ಕು, ಆ ಪೆನ್ಸಿಲ್ ಎಲ್ಲ ಕೊಡೋರಲ್ಲ, ಲೇಖಕ್. ಆ ಲೇಖಕ್ ಬಂದ್ಬಿಟ್ಟು MSIL ಅವ್ರದ್ದೇ. ಭಾಳ ಹಳೆಯ ಕಂಪನಿ, ಗೌರ್ಮೆಂಟ್ ಕಂಪನಿ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಮಾಡಿದ್ರು. ಸೊ ಅಲ್ಲಿ ನಾವು ಪುಸ್ತಕ ಬರೆಯೋದು MSIL ಒಂದು 10 ಸತಿ ಓದೋದು ಪುಸ್ತಕ ಬರೀಬೇಕಾದ್ರೆ ಎಲ್ಲ. ಸೊ ಯಾವುದೇ ಒಂದು ಜಾಬ್ ಸಿಗಬೇಕು ಅಂದರೆ 10ನೇ ಮನೆ ಇರುತ್ತೆ. ಸ್ವಲ್ಪ ಇಂಡಿಕೇಶನ್ ತೋರಿಸ್ತಾ ಇದೆ, ಖಂಡಿತ ಸಿಗ್ತಕ್ಕಂಥದ್ದು. ಆದರೆ ಶುಕ್ರ ಪ್ರಾರಂಭದಲ್ಲಿ 8 ತೋರಿಸ್ತಾ ಇದೆ, ಅಬ್ಸ್ಟೆಕಲ್ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಮೊಸರನ್ನು ದಾನ ಮಾಡಿದ್ರೆ ವಿಶೇಷವಾಗಿ ಲಾಭಕರವಾಗಿರುತ್ತೆ. ಬಟ್ ಆದರೆ ಅದ್ರ ಜೊತೆಗೆ 10ನೇ ಮನೆ ಬಂದಿರತಕ್ಕಂಥ ಗ್ರಹ ಭಾಳ ಬಲಿಷ್ಠವಾಗಿ 2 ಕಡೆ 3 ಕಡೆ ಇನ್ಫ್ಲೂಯೆನ್ಸ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. 1 2 3 ಕಡೆ ಇನ್ಫ್ಲೂಯೆನ್ಸು. ರಾಹುನ ಬಲಪಡಿಸ್ಕೊಳ್ಳಿ. ಒಂದು ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕವನ್ನು ಹಾಕ್ಕೊಳ್ಳಿ. ಓಂ ರಂ ರಾಹುವಿನ ನಮಃ ಅಂತ ಹೇಳ್ಕೊಳ್ಳಿ ಯಥೇಚ್ಛವಾಗಿ. ಯಾವಾಗ ಇಂಟರ್ವ್ಯೂ ಕರೀತಾರೆ, ಯಾವಾಗ ಹೋಗ್ತೀವಿ, ಸಕ್ಸಸ್ಸು ನಿಮ್ಮದು ಫ್ರಂಟಲ್ಲಿರುತ್ತೆ. ವೆನ್ ವಿ ಟೇಕ್ ದಿ ಬ್ಲೆಸ್ಸಿಂಗ್ಸ್ ಆಫ್ ದಿ ಗಾಡ್. ಇವಾಗ ಆಲ್ರೆಡಿ ಇವತ್ತು ಹೇಳಿದ್ವಿ, ಸುನೀತಾ ಅವರು ಎಲ್ಲೋದ್ರೂ ಕೂಡ ಗಣೇಶನ ಹೇಳ್ಕೊಂಡು ಹೋಗ್ತೀನಿ, ಸ್ಪೇಸ್ಗೂ ತೊಗೊಂಡೋಗಿದೆ ಗಣೇಶನ ಅಂತ, ಭಾಳ ಅದ್ಭುತ ಅಂತ ಹೇಳ್ತೀವಿ. ಸೊ ಕೇತು ದಶನೇ ನಡೀತಾ ಇದೆ ಅಂತ ಹೇಳಿದ್ವಿ. ಹಾಗೆ ಇವರಿಗೆ ರಾಹು ಬಂದಾಗ ದುರ್ಗಾರಾಧನೆ ಭಾಳ ಒಳ್ಳೆಯದು. ಓಂ ರಂ ರಾಹುವಿನ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ಸಿಗ್ತಕ್ಕಂಥ ಚಾನ್ಸಸ್ಸು ಭಾಳ ಸ್ಟ್ರಾಂಗ್ ಆಗಿದೆ. ಮತ್ತು ಜಾತಕ ಕೂಡ ಭಾಳ ಬಲಿಷ್ಠವಾಗಿದೆ. ಆಲ್ರೆಡಿ 38 ಇಯರ್ಸ್ ಆಗಿದೆ. ಸ್ವಲ್ಪ ಟೈಮ್ನ ವೇಸ್ಟ್ ಮಾಡಿಬಿಡಿ, ಅದ್ಭುತವಾದ ಜಾತಕನ ಅಚೀವ್ ಮಾಡಿಬಿಡ್ಬೇಕು. ಓಕೆ ಗುರುಗಳೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ? ರಾಯಚೂರಿಂದ ರೀ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ ಸಮಯ ಇದೆಯಾ? ಹಾ ಇದೆ, ಹೇಳಿಮ್ಮ. 21/10/1997. 6:55 AM, ರಾಯಚೂರು. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವಳು ಮದುವೆ ಸಲಾಗಿದೆ. ಅವಳು ಸ್ವಲ್ಪ ಬೇರೆ ಯಾರನ್ನ ಹುಡುಗನ್ನ ಇಷ್ಟಪಟ್ಟಿದ್ದಾಳೆ. ಅದು ನಮ್ಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ರೀ. ಅದಕ್ಕೆ ಕೇಳೋಣ, ಸ್ವಾಮಿಯವ್ರನ್ನ ಕೇಳೋಣ, ಅವ್ರನ್ನೇ ಮಾಡ್ಕೊತಾರ ಮತ್ತೆ ಬೇರೆಯವ್ರನ್ನ ನೋಡೋಣ ಅಂತ. ಅವಳ ಜಾತಕದಲ್ಲಿ ಹೇಗಿದೆ? ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನೋಡಿ, ನೀವು ಪ್ರಶ್ನೆ ಭಾಳ ತಪ್ಪಾಗಿ ಕೇಳಿದ್ದೀರಾ. ಮೊದಲನೇದಾಗಿ ಇದನ್ನು ಪ್ರಶ್ನಾಶಾಸ್ತ್ರದಲ್ಲಿ ಕೇಳಬೇಕು. ಹೌದಾ ಸರ್? ಜಾತಕದಲ್ಲಿ ಗೊತ್ತಾಗೋದಿಲ್ಲ. ಜಾತಕ ಮದುವೆ ಇಂಡಿಕೇಶನ್ ಮಾಡುತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ಇಂಥವ್ರನ್ನೇ ಮದುವೆ ಆಗ್ತಾರಾ ಅನ್ನೋಕ್ಕೆ ಒಂದು ಪ್ರಶ್ನೆ ಹಾಕಿದಾಗ 5ನೇ ಮನೆ ಮತ್ತು 7ನೇ ಮನೆ ನೋಡ್ತೀವಿ. ಸದ್ಯಕ್ಕೆ ಸಾಮಾನ್ಯವಾಗಿ ಗುರುದಶ ನಡೀತಾ ಇದೆ. ನೀವು ಕೊಟ್ಟಿರ್ತಕ್ಕಂಥ ಜಾತಕದ ಮೇಲೆ ಹೇಳ್ತೀವಿ. ಗುರುದಶ ನಡೀತಾ ಇದೆ. ಆ ಗುರುದಶದಲ್ಲಿ ಒಂದು ಕಾಂಬಿನೇಷನ್, ಒಂದು ನಿಮಿಷ ಹೇಳ್ತೀನಿ. ಗುರುದಶದಲ್ಲಿ 4ನೇ ಮನೆ ಬಂದಿದೆ ಪ್ಲ್ಯಾನೆಟಲ್ಲಿ, ನಕ್ಷತ್ರದಲ್ಲಿ 8, 10 ಬಂದಿದೆ. ಹಾಗೆ 12 ಮತ್ತು 9 ಈ ಸಬ್ಲಾಡಲ್ಲಿ ಬಂದಿರತಕ್ಕಂಥದ್ದು. ಭುಕ್ತಿ ಬಂದ್ಬಿಟ್ಟು ಚಂದ್ರ ಬಂದಿರತಕ್ಕಂಥದ್ದು ತೋರಿಸ್ತಾ ಇದೆ. ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಓದಿರೋ ಫ್ರೆಂಡ್ಸಾ ಇವರು? ಹೌದು ಸರ್. ಎಸ್, ದಟ್ ಈಸ್ ವಾಟ್ ಮೈ ಇಂಡಿಕೇಶನ್. ಯಾಕಂದರೆ ಎಲ್ಲೋ ಕಾಲೇಜಲ್ಲಿ ಜೊತೆಲಿದ್ರಾ? ಅಂದ್ರೆ ಒಟ್ಟೊಟ್ಟಿಗೆ ಓದಿರೋದು, ಒಟ್ಟೊಟ್ಟಿಗೆ ಇದೇನೋ ಇರ್ತದ ಅದ? ಹೌದು ಸರ್. ಈಗ 4 ವರ್ಷದಿಂದ ಇದಾರೆ ಸರ್ ಅವರು. ಅದಕ್ಕೆ ನಮ್ಮ ಮಗಳು ನಿಮ್ಗೆಲ್ಲ ಒಪ್ಸಿ ಮಾಡ್ಕೋತೀನಿ ಅಂತ. ಅದು ಆಗದೇ ಇಲ್ಲ ಅವ್ರಿಗೆ. ಅವ್ರು ಇದ್ರೆ ಅಲ್ಲೇ ಕರೆದು ಬಿಡಿ, ಹೇಳ್ಬಿಡ್ತೀನಿ ಏನು ಅಂತ. ಹಂಗಂತೀರಾ ಸರ್? ನೋಡಿ, ನೀವೆಲ್ಲ ಏನು ಮಾಡ್ತೀರಾ ಗೊತ್ತಾ? ಈ ಅಸ್ಟ್ರಾಲಜಿ ಎಷ್ಟು ಆ್ಯಕ್ಯುರಸಿ ಅಂದರೆ, ಯಾರಾದರೂ ಹೇಳೋಕ್ಕೆ ಸಾಧ್ಯನಾ ಇವರು ಜೊತೇಲಿ ಓದ್ತಾ ಇರೋರು ಅಂತ? ಯಾಕೆಂದರೆ 5ನೇ ಮನೆ ಬರಲಿಲ್ಲ. 5ನೇ ಮನೆ ಬಂದಾಗ 4 ಅಂತ ಬಂತು. 4 ಅಂದರೆ ವಿದ್ಯೆ ಬಂತು ಅಲ್ಲಿ. 4 ಅಂದರೆ ವಿದ್ಯೆಯಲ್ಲೇ ಇವರೆಲ್ಲೋ ಅಟ್ಯಾಚ್ ಆಗಿಬಿಟ್ಟಿದ್ದಾರೆ. ಓದ್ಕೊಂಡು ಸ್ಟ್ರೈಕ್ ಆಗಿಬಿಡುತ್ತೆ ನಮಗೆ. ದಟ್ ಈಸ್ ದಿ ಬ್ಯೂಟಿ ಆಫ್ ಅಸ್ಟ್ರಾಲಜಿ. ಸ್ವಲ್ಪ ಒಳಗಡೆ ಹೋಗ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಇಲ್ಲಿ ಎಲ್ಲೋ ಒಂದು ಕಡೆ ಭಾಳ ಹಿಂದೆ, ಯಾಕೆಂದರೆ ಇಲ್ಲಿ ಗುರು ಬಂದಿರತಕ್ಕಂಥದ್ದು ಭಾಳ 2013 ಆದಮೇಲೆ ಅಂತ ನೋಡಿದಾಗ ಅವ್ರಿಗೆ ಗುರು ಎಲ್ಲ ಲವ್ ಈಸಿಯಾಗಿ ಕೊಡಲ್ಲ. ಓದ್ತಾ ಅಟ್ಯಾಚ್ಮೆಂಟ್ ಕೊಡ್ತಾರೆ. ಆಮೇಲೆ ಇವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಸಿ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ, ಇವ್ರಿಗೆ ಚಾಲೆಂಜ್ ಮಾಡ್ತೀನಿ, ಆಯ್ತಮ್ಮ ಮದುವೆ ಮಾಡ್ಕೋ, ನಾವು ರೆಡಿ ಇದ್ದೀವಿ ಅಂತಂದರೆ ಅಷ್ಟು ಈಸಿ ಅಲ್ಲ ಆಗೋದು. ಇವ್ರ ಮೈಂಡೇ ಕನ್ಫ್ಯೂಷನಲ್ಲಿದೆ, ಕಂಪ್ಲೀಟ್ಲಿ ಕನ್ಫ್ಯೂಷನ್ ಮೈಂಡ್.
ಹಾಗೆ ಇನ್ನೊಂದು ಮಾತು ಹೇಳ್ತೀನಿ, ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ, ನಿಮಗೆ ಸಲಹೆ ಕೊಡ್ತೀನಿ. ಮದುವೆ ಏನಾದ್ರು ಆಗಂಗಿದ್ರೆ ಇವ್ರನ್ನೇ ಮಾಡಿಬಿಡಿ, ಇಲ್ಲ ಅಂದರೆ ಇವ್ರಿಗೆ ಮದುವೆ ಯೋಗ ಬೇರೆಯವ್ರ ಜೊತೆ ತುಂಬಾ ಟಫು. ಮದುವೆ ಆಗದೆ ಹಂಗೆ ಉಳಿತಕ್ಕಂಥ ಕಾಂಬಿನೇಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಯಾಕಂದರೆ 8ನೇ ಮನೆ 12ನೇ ಮನೆ ದಿ ಮೋಸ್ಟ್ ಡೇಂಜರಸ್ ಕಾಂಬಿನೇಷನ್ ಫಾರ್ ಮ್ಯಾರೇಜ್. ಅದರಲ್ಲಿ ಯಾವುದಾದ್ರು ಒಂದು ಸೆಟ್ ಆಗಿದೆ ಅಂದರೆ ನಮಗಿಷ್ಟ ಇಲ್ಲ, ಅದಿಷ್ಟ ಇಲ್ಲ, ಅವೆಲ್ಲ ತಲೆ ಕೆಡ್ಸ್ಕೊಬೇಡಿ. ಆ ಹುಡುಗ ನಿಮ್ಮ ಮನೆಗೂ ಬಂದು ಹೋಗಿರ್ತಾನೆ, ಬೇಕಾದ್ರೆ ಕೇಳಿಬಿಡಿ. ಆ ಹುಡುಗ ಇವ್ರ ಮನೆಗೂ ಬಂದು ಹೋಗಿರ್ತಾರೆ. ಯಾಕೆ 4ನೇ ಮನೆ ಅಂದರೆ ಇವಳೇ ಕರ್ಕೊಂಬಂದಿರ್ತಾರೆ. ಅಷ್ಟು ಡೀಟೇಲಾಗಿ ನೋಡ್ಬೋದು ಇಲ್ಲಿ ನಾವು. ಅವ್ರೇನೋ ಕಟ್ಟಾಗಿರ್ಬೋದು, ಸೊ ಅಷ್ಟು ಡೀಟೇಲಾಗಿ ನೋಡ್ಬೋದು. ಪ್ಲಸ್ ಇವರು ಆಗು ಅಂದ್ರೂ ಆಗಲ್ಲ. ಈಗ ಅದೇ ಸಮಸ್ಯೆ. ಈಗ ಕಾಂಬಿನೇಷನ್ಗಳು ನೋಡಿ, ಲವ್ ಮಾಡಿಸುತ್ತೆ, ಜೊತೆಗೆ ಮಾಡಿಸುತ್ತೆ, ಬಾಂಧವ್ಯ ಹುಟ್ಟಿಸುತ್ತೆ. ಮ್ಯಾರೇಜ್ ಅಂತ ಕನ್ವರ್ಷನ್ ಇಲ್ಲಿ ಕಾಂಬಿನೇಷನ್ ಇಲ್ಲ. ನಾನು ಒಪ್ಪಿಸ್ತೀನಿ, ಮಾಡ್ತೀನಿ, ಹೇಳ್ತೀನಿ ಅಂತಂದರೆ ನಾನು ನಿಮಗೆ ಅಥವಾ ನಿಮ್ಮ ಯಜಮಾನರು ನಿಂತ್ಕೊಂಡಿರ್ಬೇಕು ಪಕ್ಕದಲ್ಲಿ. ಆಯಪ್ಪ ಎಲ್ಲ ಮಲಗೋರು ಅನಿಸುತ್ತೆ, ಎಬ್ಬರಿಸಿ ಅವ್ರನ್ನ. ಯಾಕಂದರೆ ಯಾವುದೇ ನನ್ನ ಕಾರ್ಯಕ್ರಮ ಆಗಬೇಕಾದ್ರೆ ಸ್ವಲ್ಪ ಇಂಪಾರ್ಟೆಂಟ್ ವಿಚಾರ ಕೇಳಬೇಕಾದ್ರೆ ಆ ಯಾರು ಕೇಳಬೇಕೋ ಅವ್ರನ್ನ ಎಬ್ಬಿಸಿ ಕೂರಿಸಿರಿ. ಇಲ್ಲಿ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದರೆ ಒನ್ ವೇ ಆಗಿಬಿಟ್ಟಿದೆ. ಯಾರೋ ಹೆಂಗಸರಿಗೆ ಹೇಳೋದು, ಆ ವ್ಯವಹಾರ ಮಾಡೋರು ಗಂಡಸರು ಅಲ್ಲೆಲ್ಲ ಕೂತಿರ್ತಾರೆ. ಅವನು ಯಾವನೋ ಬುಲ್ಡೆ ಶಾಸ್ತ್ರ ಓದ, ಅವನು ಓದ ಅಂತ ಬೈಕತ್ತಾರೆ. ಎಂಥ ಅದ್ಭುತ ಜ್ಞಾನ ಕೊಡ್ತಾಯಿದ್ದೀನಿ. ಮುಂಡೆವಕ್ಕೆ ಅವ್ರಿಗೆ ಅರ್ಥನೂ ಆಗಲ್ಲ. ಸುಮ್ಮನೆ ವಯಸ್ಸಾಗಿರುತ್ತೆ ಅಷ್ಟೇ. ಐ ಹ್ಯಾವ್ ಸೀನ್. ಆಮೇಲೆ ನಮ್ಮ ಯಂಗ್ಸ್ಟರ್ಸ್ಗೆ ಒಂಥರ ಆದರೆ ಈ ವಯಸ್ಸಾದ ಗಂಡಸರಿಗೆ ಒಂಥರ ತಾತ್ಸಾರ. ಈ ಯಂಗ್ಸ್ಟರ್ಸ್ಗೆ ಇದ್ರ ಬಗ್ಗೆ ಬೇಜವಾಬ್ದಾರಿ. ಅಂದರೆ ದೇ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ. ನನ್ನ ಪ್ರೋಗ್ರಾಮ್ ಕೂತ್ಕೊಂಡು ನೋಡಲಿ, ಅದಕ್ಕೆ ಕಾಂಪೌಂಡ್ರ್ ಪ್ರೋಗ್ರಾಮ್ ನೋಡಿ ನನ್ನ ಆ ಥರ ಅಳೆದಿದ್ದಾರೆ. ಈ ಕಾಂಪೌಂಡ್ರ್ ಪ್ರೋಗ್ರಾಮ್ಗಳು ನೋಡಿ ನನ್ನ ಪ್ರೋಗ್ರಾಮ್ ಅಳೆದಿದ್ದೀರ. ನಮ್ಮ ಪ್ರೋಗ್ರಾಮ್ 8ರಿಂದ 9 ಬರುತ್ತೆ ಡೈಲಿ. ಸಾಕಷ್ಟು ಜನ ನೋಡಿ ಕರೆ ಟ್ರೈ ಮಾಡಿ. ನಿಮ್ಮ ಭವಿಷ್ಯ 2 ಸೆಕೆಂಡಲ್ಲಿ ಹೇಳ್ತೀನಿ. ಪ್ಲಾನೆಟರಿ ಇಂಟೆಲಿಜೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಇಲ್ಲಿ ನನ್ನ ಇಂಟೆಲಿಜೆನ್ಸ್ ಕಮ್ಮಿನೇ, ನನ್ನ ಜ್ಞಾನ ಕಮ್ಮಿನೇ, ನನ್ನ ಬುದ್ಧಿ ಕಮ್ಮಿನೇ. ಪ್ಲಾನೆಟರಿ ಇಂಟೆಲಿಜೆನ್ಸ್ ನನಗಿಂತ ಹೈಯರು. ಅದನ್ನು ನೋಡಿ ಹೇಳ್ತಾ ಇದ್ದೀನಿ. ನಾನೇನು ಕ್ರಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇಲ್ಲಿ ಮ್ಯಾರೇಜ್ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಮದುವೆ ಬೇಗ ಮಾಡಿದ್ರೆ ಒಳ್ಳೆಯದು. ಅಟ್ಲೀಸ್ಟ್ ಒಂದು ಒಳ್ಳೆ ಮದುವೆ ನೋಡ್ತಾರೆ, ಇಲ್ಲದ್ರೆ ವೆರಿ ಟಫ್. ಓಕೆ ಗುರುಗಳೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅನ್ನೋಂಥ ಇಂಟ್ರೆಸ್ಟ್ ಇತ್ತು ಅನ್ನೋದಾದರೆ 107ನೇ ಬ್ಯಾಚ್ ಶುರು ಆಗ್ತಾ ಇದೆ ಮೇ 17ನೇ ತಾರೀಕಿನಿಂದ. ಸೊ ನೀವು ನೇರವಾಗಿ ಕರೆಗಳನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ದೇಶದಲ್ಲಿ ಎಲ್ಲ ವಿದೇಶದಲ್ಲೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. ಅದರಲ್ಲಿ PhD ಪದವಿಯನ್ನು ಪಡೆದಿರುವಂಥ ಎಷ್ಟೋ ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಒಬ್ಬ ವಿದ್ಯಾರ್ಥಿಯ VT ಬರ್ತಾ ಇದೆ, ನೋಡ್ಕೊಂಡು ಬರೋಣ. ನಾನು ಪ್ರಜ್ವಲ್ ಅಂತ ಮಾತಾಡ್ತಾ ಇರೋದು. ಇದು ನನ್ನ ಫಸ್ಟ್ ಇವೆಂಟು. ದಿನೇಶ್ ಗುರುಜಿ ಅವರ ವಾಸ್ತು ಅವಾರ್ಡ್ ಬಂದಿರೋದು. ನಕ್ಷತ್ರ ನಾಡಿ ಕೂಡ ನಾವು ಮಾಡಿದೀನಿ, ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದೀನಿ. ಅವಾಗ ಬರಕ್ ಆಗ್ಲಿಲ್ಲ, ಬಟ್ ಫಸ್ಟ್ ಇವೆಂಟ್ ಅಂತಾನೆ ಅನ್ಸ್ತಾ ಇಲ್ಲ. ತುಂಬಾನೇ ಗ್ರ್ಯಾಂಡ್ ಆಗಿದೆ ಇವೆಂಟ್, ತುಂಬಾನೇ ಅದ್ಭುತವಾಗಿದೆ. ಸ್ಟಾರ್ಟಿಂಗ್ ಫ್ರಮ್ ವೆಲ್ಕಮ್ ಇಂದ ಹಿಡಿದು ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾನೇ ಖುಷಿ ಆಗ್ತಾ ಇದೆ. ಒಂಥರ ಎಲ್ಲ ಇಲ್ಲಿ ಜನಗಳನ್ನೆಲ್ಲ ಭೇಟಿ ಆಗ್ತಾ ಇದೀವಲ್ಲ, ಎಲ್ಲ ಒನ್ ಫ್ಯಾಮಿಲಿ ಅನ್ನೋ ಒಂದು ರೇಂಜ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ದಿನೇಶ್ ಗುರುಜಿ ಅವರಿಗೆ ಅನಂತ ಧನ್ಯವಾದಗಳು. ನಕ್ಷತ್ರ ನಾಡಿ ನಾನು ಪೂರ್ತಿ ಚಾಲೂ ಮಾಡಿದ್ದು ನಕ್ಷತ್ರ 72 ಬ್ರಾಂಚ್ ನಕ್ಷತ್ರ ಚಿತ್ರದುರ್ಗದಿಂದ. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಸಬ್ಜೆಕ್ಟ್ ಇದ್ರೂ ಯಾವುದೂ ಮಿಸ್ ಮಾಡಿಲ್ಲ. ಆದರೆ ಈ ನಕ್ಷತ್ರ ನಾಡಿ ಕಲಿತು ನಮಗೆ ಅನಿಸಿದ್ದು ಏನಪ್ಪಾ ಅಂದ್ರೆ, ಭಗವಂತನಲ್ಲಿ ತಿಳ್ಕೊಂಡು ಪ್ರತಿ ಒಂದು ನಮ್ಮ ಹಿಂಚಿನ ಜೀವನದಲ್ಲಿ ಏನೇನು ಬದಲಾವಣೆ ಆದವು, ಏನೇನು ಹಿಂದೆ. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ.
ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಹಿಂದೆ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಜೀವನದಲ್ಲಿ ಎದುರಿಸುವಂತಹ ಮಾನಸಿಕ ಒತ್ತಡ, ದೇಹದ ಅನಾರೋಗ್ಯ, ಸಂಬಂಧಗಳಲ್ಲಿ ಒಡಕು, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಮುಂತಾದ ಸಮಸ್ಯೆಗಳಿಗೆ ಸಪ್ತಚಕ್ರಗಳ ಸಮತೋಲನ ಹಾಗೂ ರೇಖಿ ಹೀಲಿಂಗ್ ನಿಂದ ಪರಿಹರಿಸಿಕೊಳ್ಳಬಹುದು. ನಕ್ಷತ್ರ ನಾಡಿ ವತಿಯಿಂದ ಪಂಡಿತ್ ದಿನೇಶ್ ಗುರೂಜಿಯವರು ರೇಖಿ ಲೆವೆಲ್ 1 ಮತ್ತು ರೇಖಿ ಲೆವೆಲ್ 2 ಹೀಲಿಂಗ್ ಕ್ರಿಸ್ಟಲ್ ಮುಖಾಂತರ ಸಪ್ತಚಕ್ರಗಳ ಸಮತೋಲನ, ಮೆಡಿಟೇಷನ್ ಮಾಡುವ ವಿಧಾನ, ಸಪ್ತಚಕ್ರಗಳ ಸಮತೋಲನೆಗೆ ಎಸೆನ್ಷಿಯಲ್ ಆಯಿಲ್, ಹೌರ ಕ್ಲಿನ್ಸ್, ದೇಹದಲ್ಲಿನ ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಹರ್ಬಲ್ ಬಾತ್, ಆರೋಗ್ಯಕರ ಅಭ್ಯಾಸಗಳು ಮುಂತಾದ ಅತ್ಯುನ್ನತ ವಿಚಾರಗಳನ್ನು 4 ದಿನಗಳ ತರಗತಿಯಲ್ಲಿ ಇದೇ ತಿಂಗಳ ಏಪ್ರಿಲ್ 21ರಂದು ನಡೆಸಿಕೊಡಲಿದ್ದಾರೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಜ್ಯೋತಿಷ್ಯ ತರಗತಿಗಳು ಆನ್ಲೈನ್ ಕ್ಲಾಸಸ್ ಶುರುವಾಗಿದೆ ಅಂತ ನಾನು ನಿಮಗೆ ಹೇಳಿದೆ. ಇನ್ನೊಂದು ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಏಪ್ರಿಲ್ 21ನೇ ತಾರೀಕಿನಿಂದ ರೇಖಿ ವಿದ್ಯೆ ಕ್ಲಾಸಸ್ನ, ಇದು ಕೂಡ ಆನ್ಲೈನ್ ಕ್ಲಾಸಸ್. ಈ ರೇಖಿ ವಿದ್ಯೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ನಿಮಗೆ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಈ ರೇಖಿ ವಿದ್ಯೆಯನ್ನು ಕಲಿಬೇಕಾಗುತ್ತೆ. ಮೆಡಿಟೇಷನ್ ಇದರಲ್ಲಿ ಹೇಳ್ಕೊಡ್ತಾರೆ. ಮಾನಸಿಕ ಸ್ಥಿತಿಮಿತಿಯನ್ನು ನೀವು ಕಂಟ್ರೋಲ್ಗೆ ಇಟ್ಕೊಳ್ಬಹುದಾಗಿದೆ. ಭಯದ ವಾತಾವರಣ ನಿಮ್ಗೆ ಏನಾದರೂ ಇದ್ರೆ ಅದು ಕೂಡ ಕಂಟ್ರೋಲ್ಗೆ ಬರುತ್ತೆ. ಈ ರೀತಿ ಅನೇಕ ಮಾನಸಿಕ ವ್ಯವಸ್ಥೆಯನ್ನು
ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ವಿದ್ಯೆ ಅಂತ ಹೇಳಿದ್ರೆ ರೇಖಿ ವಿದ್ಯೆ ಆಗಿರುತ್ತೆ. ಇದು ಏಪ್ರಿಲ್ 21ನೇ ತಾರೀಕಿನಿಂದ ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಕೇವಲ 4 ದಿನದಲ್ಲಿ ಈ ವಿದ್ಯೆಯನ್ನು ನೀವು ಕಲ್ತ್ಕೊಳ್ಬಹುದಾಗಿದೆ. ಸೊ ಆಸಕ್ತರು ಏನಿದ್ದೀರಾ, ನಿಮ್ಮ ಹೆಸರನ್ನು ಇಂದಿನಿಂದನೇ ಶುರು ಮಾಡ್ಕೊಳ್ಳಿ ನೋಂದಾಯಿಸ್ಕೊಳ್ಳಿಕ್ಕೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಬೆಂಗಳೂರಿಂದ. ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್ ಇಲ್ಲ, ನಮ್ಮೊಂದು ಜಮೀನಿದೆ, ಅದು ಸೇರಿ ಬಿಟ್ಟಿದ್ದೀವಿ. ಓಕೆ, ಅದು ಆಗತ್ತಾ ಇಲ್ವಾ ಅಂತ ಕೇಳಿ. ಸರಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. ಮೇಡಮ್ 28. 28. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. 28. ಓಕೆ, ಹೌದು ಗುರುಜಿ. ಪ್ರಾಪರ್ಟಿ ಮತ್ತು ವೆಹಿಕಲ್ ಹಾಕಿ ನೋಡೋಣ. 10th ಕಸ್ಪ್ ಅಂದರೆ ಅದನ್ನು ಮಾರ್ತಕ್ಕಂಥ ಒಂದು ಕಾಂಬಿನೇಷನ್. 10th 4th ಆಪೋಸಿಟ್ 10th. 4 ಪಡೆಯೋದು ನಮ್ಮ ಹತ್ರ, 10th ಅವ್ರ ಹತ್ರ. 10th ಕಸ್ಪ್ ನೋಡ್ತೀವಿ. 10th ಕಸ್ಪಲ್ಲಿ ಹೈ ಪ್ರೆಷರ್, ಸ್ಟ್ರೆಸ್, ನೇಮ್ 15, 3ನೇದು, 4ನೇದು ಬರುತ್ತೆ. ಲಾಭಾಂಶದಲ್ಲಿ 1, 8, 11. 11ನೇ ಮನೆ ಪ್ರಾಪರ್ಟಿ ವಿಚಾರದಲ್ಲಿ ನಾವು ಹೋಗ್ತೀವಿ. 1, 8, 11 ಸೇಲ್ ಪ್ರಾಪರ್ಟಿ ಕಾಂಬಿನೇಷನ್ ತೋರಿಸ್ತಾ ಇಲ್ಲ ಸರ್. ಯಾಕೋ ನಿಮಗೆ ಅರ್ಧಂಬರ್ಧ ಮನಸ್ಸಿದೆಯಲ್ಲ, ಮಾರಬೇಕೋ ಬೇಡ ಅಂತ? ಸಾಲ ಇದೆ, ತೀರ್ಸ್ಕೋಸ್ಕರ ಮಾಡಿದ್ವಿ. ಓಕೆ, ಸಾಲಕ್ಕೋಸ್ಕರ ಅಂದರೆ ಮಾರ್ಬಿಟ್ಟು ಅದನ್ನ ಲಾಭ ತಗೊಳ್ಳೋದಲ್ಲ. ಇಲ್ಲ ಇಲ್ಲ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಾಲ ಇರಲಿಲ್ಲ ಅಂದರೆ ಮಾಡ್ತಾ ಇಲ್ಲ, ಹಂಗೆ ಅದನ್ನೇ ಯೂಸ್ ಮಾಡ್ತಿದ್ವಿ ಅಷ್ಟೇ. 1 ಅಂದರೆ ಅದೇ 1 ಸೆಲ್ಫ್ ಯಾಕೋ ಇಂಟ್ರೆಸ್ಟ್ ಇಲ್ಲ. 8, 11 ಲಾಭ ತೋರಿಸುತ್ತೆ, ಟೈಮ್ ತೊಗೊಳುತ್ತೆ. ಆ ಟೈಮ್ ನಾನು 3, 5, 10 ಕಾಂಬಿನೇಷನ್ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ಮಾರಲೇಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಹಾಂ ಗುರುಜಿ. 2026 ಶುಕ್ರ 3, 5, 10 ಕಾಂಬಿನೇಷನ್ನು ಪ್ರಾಪರ್ಟಿಗೆ ಹೋಗ್ಬಿಡೋಣ. ಪ್ರಾಪರ್ಟಿಗೆ ಹೇಳಿದಾಗ ಇದನ್ನು ಹೋಗ್ಬಿಡೋಣ. ಇಲ್ಲಿ ಸೇಲ್ ಕಾಂಬಿನೇಷನ್ ತೋರಿಸುತ್ತೆ. ಸೇಲ್ ಆಫ್ ಪ್ರಾಪರ್ಟಿ ಯಾವ ಗ್ರಹನೂ ಇಲ್ಲ. ಚಂದ್ರ ಒಂದು 3, 11 ಕಾಂಬಿನೇಷನ್ ಬರ್ತದೆ. ಚಂದ್ರ ಬಿಟ್ಟರೆ ರಾಹು ಇಲ್ಲ. ಗುರು ಕಾಂಬಿನೇಷನ್ ತೋರಿಸ್ತಾ ಇದೆ 3, 5, 11 ಕಾಂಬಿನೇಷನ್ನು. ಶನಿ ಇಲ್ಲ, ಬುಧ, ಎರಡೇ ಗ್ರಹ ತೋರಿಸ್ತಾ ಇದೆ, ಚಂದ್ರ ಮತ್ತು ಗುರು. ಚಂದ್ರ ಗುರು ಕಾಂಬಿನೇಷನ್ ಯಾವಾಗ ಬರುತ್ತೆ ಅಂತ ನೋಡಬೇಕಾಗತ್ತೆ. ಚಂದ್ರ 10, 9, 3, 4 ಬರ್ತಕ್ಕಂಥದ್ದು 2026 ಶುಕ್ರ. ಈಗ ಚಂದ್ರ ಮುಗಿದೋಗಿದೆ. ಮತ್ತು ಗುರು 2000 ಜುಲೈ ಒಳಗಡೆ ಇದೇ ವರ್ಷ ನಿಮಗೆ ಒಂದು ಒಳ್ಳೆ ರೇಟು ಬರುತ್ತೆ. ಜುಲೈ ಒಳಗಡೆ ಫೈನಲೈಸ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಯಾವ ಗ್ರಹನೂ ನಿಮಗೆ ಮಾರ್ತಕ್ಕಂಥ ಕಾಂಬಿನೇಷನ್ನು ಸ್ಟ್ರಾಂಗಾಗಿ ತೋರಿಸ್ತಾ ಇಲ್ಲ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏಪ್ರಿಲ್ 21ನೇ ತಾರೀಕಿನಿಂದ 4 ದಿನಗಳ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ, ರೇಖಿ ವಿದ್ಯೆ ಕ್ಲಾಸಸ್. ಸೊ ಈ ರೇಖಿ ವಿದ್ಯೆಯಲ್ಲಿ ಮೆಡಿಟೇಷನ್ ಆಗಿರ್ಬೋದು ಮತ್ತು ಕ್ರಿಸ್ಟಲ್ ವಿದ್ಯೆ, ಈ ರೀತಿಯಾದಂಥ ವಿದ್ಯೆಗಳನ್ನು ಅಥವಾ ಈ ರೀತಿಯಾದಂಥ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾನಸಿಕ ಸ್ಥಿತಿಮಿತಿಯ ಹತೋಟಿನಲ್ಲಿ ಇಟ್ಕೊಳ್ಬೇಕು ಅಂದರೆ ಈ ಒಂದು ಕ್ಲಾಸಸ್ನ ನೀವು ಜಾಯಿನ್ ಆಗಲೇಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ.
ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಜೀವನದಲ್ಲಿ ಎದುರಿಸುವಂತಹ ಮಾನಸಿಕ ಒತ್ತಡ, ದೇಹದ ಅನಾರೋಗ್ಯ, ಸಂಬಂಧಗಳಲ್ಲಿ ಒಡಕು, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಮುಂತಾದ ಸಮಸ್ಯೆಗಳಿಗೆ ಸಪ್ತಚಕ್ರಗಳ ಸಮತೋಲನ ಹಾಗೂ ರೇಖಿ ಹೀಲಿಂಗ್ನಿಂದ ಪರಿಹರಿಸಿಕೊಳ್ಳಬಹುದು. ನಕ್ಷತ್ರ ನಾಡಿ ವತಿಯಿಂದ ಪಂಡಿತ್ ದಿನೇಶ್ ಗುರೂಜಿಯವರು ರೇಖಿ ಲೆವೆಲ್ 1 ಮತ್ತು ರೇಖಿ ಲೆವೆಲ್ 2 ಹೀಲಿಂಗ್ ಕ್ರಿಸ್ಟಲ್ ಮುಖಾಂತರ ಸಪ್ತಚಕ್ರಗಳ ಸಮತೋಲನ, ಮೆಡಿಟೇಷನ್ ಮಾಡುವ ವಿಧಾನ, ಸಪ್ತಚಕ್ರಗಳ ಸಮತೋಲನೆಗೆ ಎಸೆನ್ಷಿಯಲ್ ಆಯಿಲ್, ಹೌರ ಕ್ಲಿನ್ಸ್, ದೇಹದಲ್ಲಿನ ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಹರ್ಬಲ್ ಬಾತ್, ಆರೋಗ್ಯಕರ ಅಭ್ಯಾಸಗಳು ಮುಂತಾದ ಅತ್ಯುನ್ನತ ವಿಚಾರಗಳನ್ನು 4 ದಿನಗಳ ತರಗತಿಯಲ್ಲಿ ಇದೇ ತಿಂಗಳ ಏಪ್ರಿಲ್ 21ರಂದು ನಡೆಸಿಕೊಡಲಿದ್ದಾರೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ.